ಚೇರು ಬ್ಯಾಕ್ ಇದಾಗತ್ತೆ, ಆ ಸ್ಟೂಲ್ ಸರಿ ಆಗ್ಬೋದು ಅನ್ಸುತ್ತೆ. ಓಕೆ, ನೋಡಿ ಒಂದ್ಸಲ. ಇಲ್ಲ, ಸರಿ ಆಗ್ಬೋದು ಬಿಡಿ. ನೋಡಿ ನೋಡಿ, ಅದ ಬೆಂಡ್ ಹಾಕತ್ತದ. Concentration, stability. ಬೇಡ ಪ್ರಕಾಶ್, ಓಕೆ. ಶುಭ ಮುಂಜಾನೆ ಎಲ್ಲರಿಗೂ ಸಹ ಯೋಗ ದಿನದ ಕಾರ್ಯಕ್ರಮ ಮುಖ್ಯ ಅತಿಥಿ ಎಸ್ ಪಿ ಮೇಡಮ್ ಮತ್ತೆ ಭಾಗೀರಥಿ ಮೇಡಮ್ ನಮಸ್ಕಾರ. ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಸ್ ಪಿ ಮೇಡಮ್ ಆಗಿರ್ತಕ್ಕಂಥ ಶ್ರೀಮತಿ ಉಮಾಪ್ರಸಾದ್ IPS ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಕಾರ್ಯಕ್ರಮದ ಬಹಳ ಮುಖ್ಯವಾಗಿ ಕೇಂದ್ರವಾಗಿರ್ತಕ್ಕಂಥ ಡಾಕ್ಟರ್ ಭಾಗೀರಥಿ ಕನ್ನಟ್ಟಿ ಮೇಡಮ್ ರವರು ಯೋಗ ಅಂತಾನೆ ವಿಶ್ವದಾದ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಯೋಗ ಮಾಡ್ತಾರೆ, ಗುರು ಮಾಡ್ತಾರೆ, ಅಂತಾರಾಷ್ಟ್ರೀಯ ಯೋಗ ಪಟ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನ, ಸುಮಾರು 1,00,000ಕ್ಕಿಂತ ಅಧಿಕ ಡ್ಯಾನ್ಸ್ಗಳನ್ನು ಅಥವಾ ಯೋಗ
ಶಿಬಿರದ ಶಿಕ್ಷಣಾರ್ಥಿ ಒಂದೊಂದು ಅತ್ಯಂತ ಕನ್ನಡ ನಾಡಿನ ಶ್ರೇಷ್ಠ ಯೋಗ ಪಟ ಹೊತ್ತಂತದ್ದು ನಾಟ್ ಓನ್ಲಿ ಕನ್ನಡ ನಾಡು ಪೂರ್ತಿ ದೇಶದಾದ್ಯಂತ ಎಲ್ಲ ಅತ್ಯಂತ ಪ್ರಸಿದ್ಧ ಯೋಗ ಪಟ ಆಗಿರ್ತಕ್ಕಂಥ ಡಾಕ್ಟರ್ ಭಾಗೀರಥಿ ಕನ್ನಡ ಮೇಡಮ್ ಅವರು ಎಸ್ ಮೇಡಮ್ ಅವರ ಆಶಯದಂತೆ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬಾ ಇಷ್ಟಪಟ್ಟು ಮೇಡಮ್ ರವರು ಈ ಕಾರ್ಯಕ್ರಮಕ್ಕೆ ಮೇಡಮ್ ರವರು ಮತ್ತು ಬರುವಂತೆ ಮಾಡಿದ್ದಾರೆ. ಹಾಗಾಗಿ ಡಾಕ್ಟರ್ ಭಾಗೀರಥಿ ಕನ್ನಡತಿ ಮೇಡಮ್ ಅವರಿಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ SP ರವರ ಪರವಾಗಿ ಮತ್ತು ಎಲ್ಲಾ DSPಗಳ ಪರವಾಗಿ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲಾ ಜಿಲ್ಲಾ ಪೊಲೀಸ್ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮೇಡಮ್ ಅವರಿಗೆ ಹೋಗ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಚನ್ನಗಿರಿ ಉಪವಿಭಾಗದ DSP ಆಗಿರ್ತಕ್ಕಂಥ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮತ್ತೊಬ್ಬ ಯೋಗ ಪಟು ಆಗಿರ್ತಕ್ಕಂಥ ಶ್ರೀಯುತ ನಮ್ಮ ಬಕ್ಕಾಳಿ ನಾಗಪ್ಪ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮ ಆಯೋಜನೆ ಅತ್ಯಂತ ಹೆಚ್ಚು ಮುತುವರ್ಜಿ ವಹಿಸಿ ಅವರಿಗೂ ಸಹ ಬಹಳ ಮುಖ್ಯವಾಗಿ ಯೋಗ ಪಟು ಆಗಿರ್ತಕ್ಕಂಥ ಬಕ್ಕಾಳಿ ನಾಗಪ್ಪ ಸರ್ ಇಲ್ಲ ಸರ್ ಅವ್ರು ಕಾಣಿಸ್ಕೊಳ್ಳೋಣ, ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೀತಿದೆ, ನಾವು ಕಾಣಿಸ್ಕೊಳ್ಳೋಣ ಅಂತ ಹೇಳಿ ಮೇಡಮ್ ಅವರಿಗೆ ಭಾಗೀರಥಿ ಮೇಡಮ್ ಅವರಿಗೆ ಕರೆ ತರುವುದಕ್ಕೆ ಬಹಳ ಪ್ರಮುಖವಾಗಿ ಪಾತ್ರ ವಹಿಸಿದಂತ ಶ್ರೀಯುತ ಬಕ್ಕಾಳಿ ನಾಗಪ್ಪ ಅವರವರಿಗೂ ಸಹ ಹೃದಯಪೂರ್ವಕ ಸ್ವಾಗತ ಮತ್ತೊಂದು ಮೇಡಮ್ ಅವರ ಪರವಾಗಿ ಮಾಡ್ತಾರೆ. ಅದೇ ರೀತಿ ಎಲ್ಲ ಇನ್ಸ್ಪೆಕ್ಟರ್ಗಳು ಎಲ್ಲ ನೀವೆಲ್ಲರೂ ಸಹ ಆಗಮಿಸಿ ಈ 3 ದಿನದ ಯೋಗ ಕಾರ್ಯಕ್ರಮ ತುಂಬಾ ಫಲಪ್ರದ ಆಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಸಹ ಕಂಟಿನ್ಯೂ ಮಾಡಬೇಕು. ಆ 3 ದಿನ ಕಲಿತು ಸಾಕು ನಿಮ್ಮ ಲೈಫ್ ಸ್ಟೈಲ್ ಬದಲಾಗುತ್ತೆ ಅಂತ ನಾವಾದ್ರೂ ಈ ಕಾರ್ಯಕ್ರಮವನ್ನು ಅನ್ಸುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಮೇಡಮ್ ಅವರ ಪರವಾಗಿ ಮತ್ತು ಭಾಗೀರಥಿ ಮೇಡಮ್ ಅವರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಹಾಕೊಳ್ಬೇಕು. ಮೇಡಮ್ ಈ ಕಾರ್ಯಕ್ರಮವನ್ನ ನೀರೆರೆಯುವುದರ ಮೂಲಕ ಉದ್ಘಾಟಿಸಬೇಕಾಗಿ SP ಮೇಡಮ್ ಅವರನ್ನ ಹಾಕೊಳ್ಬೇಕು. ಸರ್ ನೀವು ಬನ್ನಿ, ನೀವಿಬ್ರು ಬರ್ತೀವಿ. ಅದನ್ನ ನೋಟ್ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೇಲೆ SP ಮೇಡಮ್ ಅವರು ಈ ಯೋಗ ಕಾರ್ಯಕ್ರಮ ಕುರಿತು ಒಂದೆರಡು ಮಾತನಾಡಬೇಕು. ಎಲ್ಲರಿಗೂ ಶುಭೋದಯ. ನಿಮ್ಮೆಲ್ಲರಿಗೆ ಗೊತ್ತಿದೆ ಯೋಗದ ಮಹತ್ವ ಏನು ಅಂತ. ಇಟ್ ಈಸ್ ನಥಿಂಗ್ ಬಟ್ ಯೂನಿಯನ್ ಆಫ್ ಬಾಡಿ ಅಂಡ್ ಮೈಂಡ್. ಇದು ಜಸ್ಟ್ ಆರೋಗ್ಯಕ್ಕಷ್ಟೇ ಅಲ್ಲ, ನಾವು ಖುಷಿಯಾಗಿ ಬಹಳ ಮುಖ್ಯವಾಗಿದೆ. ಚೆನ್ನಾಗಿ ಎನರ್ಜಿಯಿಂದ ಕೆಲಸ ಮಾಡ್ಬೇಕಂದ್ರೂ ಕೂಡ ಯೋಗ ಅಷ್ಟು ಬಹಳ ಇಂಪಾರ್ಟೆಂಟ್. ಬಟ್ ನಿಮ್ಗೆ ಈ ಹಿಂದೆ ಬಹಳ ಯೋಗ ಅದು ನಾವು ಕರ್ಸಿದ್ವಿ, ಬೇರೆ ಬೇರೆಯವ್ರಿಗೆ ಕರ್ಸಿ ಕೂಡ ನಿಮ್ಗೆ 3 days 5 days ಅಥವಾ 2 weeks ಯೋಗ ಕೋರ್ಸ್ ಕೂಡ ನಿಮ್ಗೆ ಮಾಡಿದೀವಿ. ಬಟ್ ಇವತ್ತು ಏನು ಬಂದಿದ್ದಾರೆ ಈಗಾಗಲೇ ಪ್ರಕಾಶ್ ಅವರು ಭಾಗೀರಥಿ ಮೇಡಮ್ ಬಗ್ಗೆ ಹೇಳಿದ್ರು. ಅವರು ಜಸ್ಟ್ ನಿಮ್ಗೆ ಯೋಗನ ಹಿಂಗೆ ಏನೋ ಹೇಳ್ಕೊಡ್ಬೇಕು ಅಂತ ಅಷ್ಟೇ ಬಂದಿಲ್ಲ. ಅವ್ರ ಲೈಫ್ ಒಂದು ಯೋಗ ಆಗಿದೆ. ಅವರು ಇಡೀ ಭಾರತ ಅಷ್ಟೇ ಅಲ್ಲ, ವಿವಿಧ ದೇಶಗಳಿಗೆ ಕೂಡ ಈ ಯೋಗದ ತರಬೇತಿಯನ್ನ ಕೊಡ್ಲಿಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಇನ್ನೂ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವರು ಎಸ್ಪೆಷಲಿ ಎಲ್ಲ ಆಲ್ ಇಂಡಿಯಾ ಪೊಲೀಸ್ ಆಗಿರ್ಬೋದು, ಕರ್ನಾಟಕ ಪೊಲೀಸ್, ಬೇರೆ ರಾಜ್ಯದ ಪೊಲೀಸು, ಇಂಟರ್ನ್ಯಾಷನಲ್ ಲೆವೆಲ್ ಪೊಲೀಸ್ ಆಫೀಸರ್ಸ್ಗೆ ಕೂಡ ಹೋಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಯೋಗ ಅಂದ್ರೆ ಪವರ್ ಯೋಗ ಬಗ್ಗೆ ಅವರು ಹೆಚ್ಚು ನಿಮ್ಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ನಾವು ಯೋಗವನ್ನ ಮಾಡ್ತಾ ಇರ್ಬೋದು, ಬಟ್ ಅದನ್ನ ಯಾವ ರೀತಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳಿ ಕೂಡ ನಮ್ಗೆ ಹೇಳಿಕೊಡೋರಿದ್ದಾರೆ. ಹಾಗಾಗಿ ಇವತ್ತು ಯಾರ್ಯಾರು ಬಂದಿಲ್ಲ ಪ್ರಕಾಶ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ನಮ್ಮ ಆಫೀಸರ್ಸ್ ಕೂಡ. ಸ್ವಲ್ಪ ನಿಮ್ಗೆ ಕಂಪಲ್ಷನ್ ಮಾಡಿದ್ರೆ ಜಾಸ್ತಿ ಬರ್ತೀರಾ, ಬಟ್ ದಯವಿಟ್ಟು ನಾವು ಹೇಳ್ತೀವಿ ಕಂಪಲ್ಷನ್ಗೆ ಅಂತ ಅಷ್ಟೇ ಬರಬೇಡಿ. ನಿಮ್ಮ ಜೀವನದಲ್ಲಿ ಯೋಗವನ್ನ ಒಂದು ಭಾಗವಾಗಿ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು 4 ಗಂಟೆಯಿಂದ 20 ನಿಮಿಷ ಮಾಡಿದ್ರೆ ಬೇರೆ ನಿಮ್ಗೆ ಸ್ಟ್ರೆಸ್ಫುಲ್ ಲೈಫ್ ಇಂದ ಆಗುವಂತಹ ತೊಂದರೆಗಳು ಖಂಡಿತ ತಪ್ತದೆ. ನೀವು ಖುಷಿಯಾಗಿ ಇರಕ್ಕಾಗತ್ತೆ, ಎನರ್ಜೆಟಿಕ್ ಆಗಿರ್ತೀರಾ, ಪಾಸಿಟಿವ್ ಎನರ್ಜಿ ಕೂಡ ಬರ್ತದೆ. ಹೆಚ್ಚಾಗಿ ಮಾತಾಡೋದು ಬೇಡ. ಈ ಏನು 3 ದಿವಸದ ಕೋರ್ಸು ಎಲ್ಲ ರೀತಿಯಿಂದ ಎಫೆಕ್ಟಿವ್ ಆಗಿ ಇರುತ್ತೆ ಅಂತ ಅಷ್ಟೇ ನಾನು ಹೇಳ್ತೀನಿ. ನೀವು ಅದನ್ನ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಬೇಕು. ಥ್ಯಾಂಕ್ ಯು. ಯೋಗದ ಮಹತ್ವ ಕುರಿತು ಮಾತನಾಡಿದ SP ಮೇಡಮ್ ಅವರಿಗೆ ಈಗ ಮೇಡಮ್ ಅವರ ಕಾರ್ಯಕ್ರಮ ನೀವೆಲ್ಲದಕ್ಕೂ
ಇನ್ಸ್ಪೆಕ್ಟರ್ ಕಂಪಲ್ಸರಿ ಬನ್ನಿ. ಕೂಡ ನಮಸ್ಕಾರ, ಶುಭೋದಯ. ಹೇಗಿದ್ದೀರಾ ಎಲ್ಲಾರು? ಈಗ ಎಲ್ರು ಆರಾಮಾಗಿ, ಚಳಿ ಏನು ಇಲ್ಲ ಅಲ್ವಾ ಇವತ್ತು? ಚಳಿ ಇದೆಯಾ? ಎಲ್ರು ಆರಾಮಾಗಿ ಹಾಯಾಗಿ ಕೆಳಗಡೆ ಕೂತ್ಕೊಳ್ಳೋಣ ಪ್ರೀತಿಯಿಂದ. ಯಾರಿಗೆಲ್ಲ ಸಾಧ್ಯ ಆಗತ್ತೆ ಹೀಗೆ ಮಂಡಿಯನ್ನ ಫೋಲ್ಡ್ ಮಾಡಿ ಕೂತ್ಕೊಳ್ಳಿ. ಒಂದು ಮನನ ಮಾಡ್ಕೊಳ್ಳಿ ಎಲ್ಲರೂ. ನಾವ್ಯಾರು ಇವತ್ತು ಯೋಗಾಸನ ಏನೂ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ಸುಮ್ಮನೆ ಇದು ನಿಮ್ಮನ್ನ ನಾನ್ ಅರ್ಥ ಮಾಡ್ಕೊಳ್ಳೋದು ಮತ್ತು ಇದು ವಾಯ್ಸ್ ಇನ್ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದ? ವಾಯ್ಸ್ ಹಲೋ ಹಲೋ, ವಾಯ್ಸ್ ಸಾಕಾಗತ್ತಾ? ಲಾಸ್ಟ್ ಅಲ್ಲಿ ಇನ್ ಸ್ವಲ್ಪ ಬೇಕಾ? ಸಾಕು ಅನ್ಸುತ್ತೆ ಅಲ್ವಾ? ಓಕೆ, ಸೊ ಇದು ನಿಮ್ಮನ್ನ ನಾನ್ ಅರ್ಥ ಮಾಡ್ಕೊಳ್ಳೋದು ಪ್ಲಸ್ ನನ್ನನ್ನ ನೀವ್ ಅರ್ಥ ಮಾಡ್ಕೊಳ್ಳೋದು, ಹಾಗೆ ನಮ್ಮ ಶ್ವಾಸವನ್ನ ಗಮನಿಸುವಂತದ್ದು. ಯೋಗ ಅಂದ್ರೆ ಯೂಶುವಲ್ ಆಗಿ ಎಲ್ರು ಸ್ವಲ್ಪ ಹಿಂದೇಟಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ. ಹೌದಾ? ಓಕೆ, ನಿಜವಾದ ಎಂಟರ್ಟೈನ್ಮೆಂಟ್ ಯೋಗದಲ್ಲಿ ಇದೆ ಅನ್ನೋದು ಈ 3 ದಿವಸದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಯೂಶುವಲ್ ಆಗಿ ನಾವು ಎಲ್ಲಾ ಕಡೆ 1 ವಾರದ ಶಿಬಿರ ಮಾಡ್ತೀವಿ ನಾವು, ಮಂಡೆಯಿಂದ ಫ್ರೈಡೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನನಗೆ ಡೇಟ್ಸ್ ಅವೈಲಬಿಲಿಟಿ ಇಲ್ಲ, ಹಾಗಾಗಿ 3 ಡೇಸ್ ನಾನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮ ಸೆಷನ್ ಅನ್ನ ಮುಗಿಸಿ ನಾನು ಐ ವಾಂಟ್ ಟು ಗೋ ಅಗೇನ್ UAE ನಲ್ಲಿ ನನಗೆ ಸೆಷನ್ ಇದೆ. ಸೊ ಹಾಗಾಗಿ ಮೇಡಮ್ ಎಷ್ಟು ಆಸಕ್ತಿ ಇದೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ 5 ದಿವಸ ಮಾಡೋಣ ಅಂತ. ಈವನ್ ಈಗ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಸಾಧ್ಯ ಆದ್ರೆ ವಿ ವಿಲ್ ಕಂಟಿನ್ಯೂ ದಟ್. ಓಕೆ, ಆರಾಮಾಗಿ ನೇರವಾಗಿ ಕೂತ್ಕೊಳ್ಳಿ. ಕೈಯನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ 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 ಹಲೋ, ವಾಯ್ಸ್ ಇದೆಯಾ ಈಗ? ಓಕೆ, ರೈಟ್. ನೀವು ಸ್ವಲ್ಪ ಕೈಯನ್ನು ಮೇಲ್ ಮಾಡಿ ಹೇಳಿ, ಹಸ್ತನ ನನ್ ಕಡೆ ತೋರಿಸಿ ಎಲ್ಲರೂ. ಓಕೆ, ಈ 4 ಬೆರಳು ಮಾತ್ರ ಹೀಗೆ ಮುಂದಕ್ಕೆ ಹೀಗೆ ಫೋಲ್ಡ್ ಮಾಡಿ, ಈಗ ಇದ್ರ ಜೊತೆಗೆ ನೋಡಿ ಹೀಗೆ ಓಪನ್ ಆಗುವಾಗ ಬ್ರೀತಿಂಗ್ ಮಾಡಿ, ಒಳಗಡೆ ಫೋಲ್ಡ್ ಮಾಡುವಾಗ ಬ್ರೀತ್ ಔಟ್. ಈಗಾಗ್ಲೇ ಎಲ್ಲರೂ ಹೀಗ್ ಮಾಡ್ತಾ ಇದ್ದೀರಾ, ಹೀಗಲ್ಲ. ಗಮನಿಸೋಕೆ ಬಹಳ ಮುಖ್ಯ ಆಗತ್ತೆ ನೋಡಿ. ನಿಮ್ಮ ಬೆರಳಿನ ತುದಿ ಭಾಗವನ್ನ ಮುಂಭಾಗಕ್ಕೆ ಮಾತ್ರ ಇಲ್ಲಿ ಬ್ರೀತ್ ಔಟ್ ಆಗ್ತಾ ಇರ್ಬೇಕು. ಕೌಂಟ್ ಕೊಡ್ತಾ ಇರ್ತೀನಿ, ಮಾಡಿ ಸ್ಪೀಡ್ ಆಗಿ ಮಾಡಿ. ಅರ್ಥ ಆದವರೆಲ್ಲ ಕಣ್ಮುಚ್ಚಿ ಈಗ ಶ್ವಾಸದ ಕಡೆ ಗಮನ ಹರಿಸಿ. 1 2 3 4 5 6 7 8 9 10 11 12 13 14 15 16 17 18 19 20. ಕೈ ಹೀಗೆ ಇರ್ಲಿ. ಕಣ್ ಬಿಟ್ರೆ ನಾನ್ ಕಾಣಿಸ್ಬೇಕು, ಕಣ್ ಮುಚ್ಚಿದ್ರೆ ನೀವು ಕಾಣಿಸ್ಬೇಕು. ಕಂಪ್ಲೀಟ್ ಅಟೆನ್ಷನ್ ಈ ಕಡೆನೇ ಇರ್ಲಿ ಎಲ್ಲರದು. ಎಲ್ಲರ ತೋಳು ನಿಮ್ಮ ಕಿವಿಗೆ ತಾಗಿ. ಈಗ ಬೆರಳುಗಳನ್ನ ಅಗಲ ಮಾಡಿ, ಹಸ್ತವನ್ನ ಟೈಟ್ ಆಗಿ ಚಾಚಿ ಚೆನ್ನಾಗಿ. ಇಲ್ಲಿಂದ 5 ಬೆರಳು 1 2 3 4 5 6 7 8 9 10 11 12 13 14 15 16 17 18 19 20. ಕೈ ಹಾಗೆ ಇರ್ಲಿ. ಕೈ ಸ್ವಲ್ಪ ನೋವಾಗೋದಕ್ಕೆ ಶುರು ಆಗ್ತಾ ಇರುತ್ತೆ, ಅದನ್ನ ಅನುಭವಿಸಿ. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಮೈಂಡ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಹೋಗಿ. ಇವಾಗ ಕೈ ಸ್ವಲ್ಪ ಮೇಲೆ ಕೆಳಿರಿ, ಕ್ಲೋಸ್ ಆಗಿ ತಗೊಳ್ಳಿ, ಶರೀರವನ್ನೆಲ್ಲ ಮೇಲೆ ಕೆಳಿರಿ. ಈಗ ಅಲ್ಲಿಂದ ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳನ್ನ ಟಾಪ್ ಮಾಡ್ತಾ ಬನ್ನಿ.
1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹಾಗೆ ಇರ್ಲಿ. ಕೈ ಅಗಲ ಮಾಡಿ ನಿಧಾನವಾಗಿ ಹಸ್ತವನ್ನ ಆಕಾಶದ ಕಡೆ ತಿರುಗಿಸಿ ಕೈಯನ್ನ ತಂದು ತೊಡೆ ಮೇಲೆ ಇಟ್ಕೊಳ್ಳಿ. ದೇಹವನ್ನ ನೇರ ಮಾಡಿ ಮತ್ತು ದೇಹವನ್ನ ಸಡಿಲಗೊಳಿಸಿ. Take a deep breath. Breathe out from the mouth. Breathe in. Breathe out from the mouth. Breathe in. Breathe out from the mouth. Very good. ಈಗ ಎಲ್ಲರೂ ನಿಮ್ಮ ಬಲಹಸ್ತವನ್ನ ತೋರಿಸಿ, ಕೈ ಮೇಲೆತ್ತಿ ಬಲಹಸ್ತವನ್ನ ತೋರಿಸಿ. ಈಗ ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಜೋಡಿಸಿ ಅದನ್ನ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ ಅಥವಾ ಮಂಡಿ ಮೇಲೆ ಇಟ್ಕೊಳ್ಳಿ. ನಿಮ್ಮ ಎಡ ಹಸ್ತವನ್ನ ತೋರಿಸಿ. ಈಗ ಎಡ ಹಸ್ತವನ್ನ ಎದೆಯ ಪಕ್ಕದಲ್ಲಿ ಮುಂಭಾಗದ ಮುಂಭಾಗದ ನಿಪ್ಪಲ್ ಈಕ್ವಲ್ ಮುಷ್ಟಿ ಬರ್ಬೇಕು. ಹೀಗೆ ಶರೀರವನ್ನ ಎದೆಯನ್ನ ಮೇಲೆತ್ತಿ ಶೋಲ್ಡರ್ ಅನ್ನ ಹಿಂದೆ ತಗೊಳ್ಳಿ. ಈಗ 1 ಹೇಳ್ತೀನಿ, ಎಲ್ರು ಶ್ವಾಸವನ್ನ ತಗೊಂಡು ಕೈಯನ್ನ ನೇರವಾಗಿ ಮೇಲಕ್ಕೆ ಚಾಚಿ. ಇದರಲ್ಲಿ ಒಂದು ಶಕ್ತಿ ಇರಬೇಕು, ಪವರ್ ಇರಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಅಲ್ಲಿಂದ ಹೇಳಿದಾಗ ಬಹಳ ವೇಗವಾಗಿ ಸ್ಪೀಡ್ ಆಗಿ ಬ್ರೀತ್ ಔಟ್ ಮಾಡ್ತಾ ಕೈಯನ್ನ ಕೆಳಗಡೆಗೆ ಜಗ್ಗಿಸ್ಬೇಕು. ಎಲ್ರಿಗೂ ಅರ್ಥ ಆಗಿದೆ. 1 more time. 1, 2. ಇದೇ ರೀತಿಯಾಗಿ ಬರ್ಲಿ. ನಿಮ್ಮ ಮೊಳಕೈ ದೇಹಕ್ಕೆ ತಾಗಿರ್ಬೇಕು, ಸೈಡಿಗೆ ಹೋಗ್ಬಾರ್ದು. ರೆಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರೈಟ್. ಕೈಯನ್ನ ಕೆಳಗಿಳಿಸಿ ಆರಾಮ ಸಡ್ಲ ಮಾಡಿ. ಅದನ್ನು ಕೂಡ ಈಗ ನೀವೇನ್ ಬಲಗೈಯಲ್ಲಿ ಚಿನ್ಮುದ್ರ ಧಾರಣೆ ಮಾಡಿದ್ರಿ ಆ ರೀತಿಯಾಗಿ ಇಟ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್. ದೀರ್ಘವಾದ ಶ್ವಾಸವನ್ನ ತಗೊಳ್ಳಿ, ಶ್ವಾಸವನ್ನ ಬಿಟ್ಬಿಡಿ. ಈಗ ನಾವ್ಯಾರು ಪೊಲೀಸ್ ಅಧಿಕಾರಿಗಳಲ್ಲ, ಅಪ್ಪ ಅಲ್ಲ, ಅಣ್ಣ ಅಲ್ಲ, ಗಂಡ ಅಲ್ಲ, ಬಾಸ್ ಅಲ್ಲ. ನಾವೀಗ ಜಸ್ಟ್ ಮನುಷ್ಯ ಅಂತ ಮಾತ್ರ ಅಂದ್ಕೊಳ್ಳೋಣ. ಆ ಮನುಷ್ಯನ ಶರೀರ ಈಗ ಎಡಭಾಗದ ಶರೀರವನ್ನು ಬಲಭಾಗದ ಶರೀರವನ್ನು ಅವನ ಒಳಗಿನ ಮನಸ್ಸಿನಿಂದ ಗಮನಿಸಬೇಕು. Look at your left and right side of your body and feel there is a small difference. ಫೀಲ್ ಆಗ್ತಾ ಇದೆಯಾ? ಎಡಕ್ಕೂ ಬಲಕ್ಕೂ ಫೀಲ್ ಆಗತ್ತೆ ಅನ್ನೋರು ಎಡಗೈ ಮೇಲೆತ್ತಿ ನನಗೆ ತೋರಿಸ್ಬೇಕು. ವೆರಿ ಗುಡ್. ಕೈಯನ್ನ ಕೆಳಗಿಳಿಸಿ. ಈಗ ಎಡಗೈ ಕೆಳಭಾಗದಲ್ಲೇ ಇರ್ಲಿ, ಬಲಗೈಯನ್ನ ಎದೆಯ ಪಕ್ಕದಲ್ಲಿ ತಗೊಳ್ಳಿ. ಈಗ ಇಲ್ಲಿ ನಿಮ್ಮ ಹೆಬ್ಬೆರಳು ಒಳಭಾಗಕ್ಕಿರ್ಬೇಕು. ಇತರ 4 ಬೆರಳಿನಿಂದ ಟೈಟ್ ಆಗಿ ಹೀಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಶರೀರ ನೇರವಾಗಿರ್ಬೇಕು. ರೆಡಿ. 1 ಅಪ್, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆ. ಕೈಯನ್ನ ಕೆಳಗಿಳಿಸಿ ದೀರ್ಘವಾದ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಸ್ವಲ್ಪ ಕೋಲ್ಡ್ ಸೀಸನ್ ಆಗಿರೋದ್ರಿಂದ ನಿಮ್ಗೆ ಮ್ಯೂಕಸ್ ಇರತ್ತೆ, ಸ್ವಲ್ಪ ಶೀತದ ವಾತಾವರಣ ಮೂಗ್ನಲ್ಲಿರುತ್ತೆ. ಟಿಶ್ಯೂಸ್ ಇದ್ರೆ, ನಿಮ್ಮ ಹ್ಯಾಂಡ್ ಕ್ಲಾತ್ ಇದ್ರೆ ಕ್ಲೀನ್ ಮಾಡ್ಕೊಳ್ಳಿ. ಮೇಕ್ ಕಂಫರ್ಟಬಲ್. ಡ್ರೈನೆಸ್ ಇದ್ರೂ ಒಂದ್ಸಲ ಕೈಯಲ್ಲಿ ಹೀಗೆ ರಬ್ ಮಾಡಿ ಕಂಫರ್ಟಬಲ್ ಮಾಡಿ. ವೆಟ್ ಇದ್ರು ಕೂಡ ಕಂಫರ್ಟಬಲ್ ಮಾಡ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್ ಎವ್ರಿವನ್ ಅಗೈನ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ರೈಟ್. ಎರಡೂ ಕೈಗಳನ್ನ ಈಗ ಎದೆಯ ಮುಂಭಾಗದಲ್ಲಿ
ಯಥಾಸ್ಥಿತಿ, ಹೆಬ್ಬೆರಳು ಒಳಭಾಗಕ್ಕಿರಲಿ. ಈ ತರ 4 ಬೆರಳುಗಳನ್ನ ಹೀಗೆ ನೇರವಾಗಿ ಫೋಲ್ಡ್ ಮಾಡಿ ಟೈಟ್ ಆಗಿ ಇಟ್ಕೊಳ್ಳಿ. ಈಗ ನಿಮ್ಮ ಶಕ್ತಿ ದೇಹದಲ್ಲ, ಮನಸ್ಸಿನಿಂದ ಕ್ರೋಢೀಕರಿಸ್ಕೊಳ್ಳಿ. ಇಲ್ಲಿಂದ ಸ್ವಲ್ಪ ನಿಧಾನಗತಿ ಶ್ವಾಸ ಒಳಗೆ ಮತ್ತು ಅದನ್ನ ವೇಗವಾಗಿ ಶ್ವಾಸ ಹೊರಗೆ ಕೆಳಗೆ ಜಗ್ಗಿಸ್ಬೇಕು. ರೆಡಿ, 1 2 3 4 5 6 7 8 9 10 11 12 13 14 15 16 17 18 ನನ್ನ ಹ್ಯಾಂಡ್ ಅಪ್ ಅಂಡ್ ಡೌನ್ 19 20. ಈಗ ಇನ್ಕ್ರೀಸ್ ಮಾಡಿ ಸ್ಪೀಡ್. ಕಣ್ಮುಚ್ಚಿ 1 2 3 4 5 6 7 8 9 10 11 12 13 14 15 16 17 18 19 20. ಹ್ಯಾಂಡ್ ಡೌನ್. ನಿಶಬ್ದ ಮೌನದ ಕಡೆ ಮುಖ ಮಾಡಿ. ಎರಡೂ ಮೂಗಿನಿಂದ ಶ್ವಾಸ ಹಾಗೆ, ಬಾಯಿ ಮುಖೇನ ಶ್ವಾಸ ಹೊರಗೆ. ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಯಾರು ನೋಡದಿದ್ದರು ನೋಡಿದರು ನೋಡದಿದ್ದರು ನಾನು ಸತ್ಯವಾಗಿ ಯೋಗ ಅಭ್ಯಾಸದಲ್ಲಿ ನಿರತನಾಗುತ್ತೇನೆ ಹಾಗೂ ಯೋಗ ಮಾರ್ಗದಲ್ಲಿ ನಡೆಯುತ್ತೇನೆ. ಮತ್ತೊಮ್ಮೆ ದೀರ್ಘವಾದಂತಹ ಶ್ವಾಸ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಯಾರು ಪ್ರಶಂಸಿಸದೆ ಇದ್ದರೂ ಯೋಗ ಧರ್ಮವನ್ನ ಪಾಲಿಸುತ್ತೇನೆ. ಮಾನವ ಧರ್ಮವನ್ನ ಎತ್ತಿ ಹಿಡಿಯುವ ಮೊದಲ ಹೆಜ್ಜೆಯನ್ನ ನಾನಿಂದು ಇಟ್ಟಿದ್ದೇನೆ. ನನ್ನ ಮೋಟೋ ಯೂನಿಫಾರ್ಮ್ ಮೋಟೋ ಈಸ್ ಅವರ್ ನೇಷನ್, ಮೈ ನೇಷನ್. ಆಲ್ ರೈಟ್. ಈಗ ಎಡಹಸ್ತವನ್ನ ತೋರಿಸಿ, ಎಡಹಸ್ತದಿಂದ ನಿಮ್ಮ ತೋರು ಬೆರಳು ಹೆಬ್ಬೆರಳನ್ನ ಜಾಯಿನ್ ಮಾಡಿ, ಮತ್ತೆ ನಿಮ್ಮ ಎಡ ತೊಡೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಬಲಗೈಯನ್ನ ತೋರಿಸಿ ಎಲ್ಲರೂ ಈ ಬಲಗೈಯಲ್ಲಿ 4 ಬೆರಳುಗಳನ್ನ 1 ಮಡಿಕೆ 2 3 4 ಹೀಗೆ ಬರ್ಲಿ. ಈಗ ಅದನ್ನ ಬಲಹೊಳ್ಳೆ ಮೇಲೆ ಇಟ್ಕೊಳ್ಳಿ, ತುಂಬಾ ಪ್ರೆಸ್ ಮಾಡಬೇಡಿ. ಮತ್ತು ನಿಮ್ಮ ಮಧ್ಯದ ಬೆನ್ನು ಆಲ್ಮೋಸ್ಟ್ ಎಲ್ಲರದು ನೋಡಿ ಹೀಗೆ ಕುತ್ಕೊಂಡಿದ್ದೀರಾ. ಈ ಮಧ್ಯದ ಬೆನ್ನನ್ನ ಮುಂದಕ್ಕೆ ತಳ್ಳಬೇಕು. ನಾವೆಲ್ಲ ಪೊಲೀಸ್, ಎದೆಯನ್ನ ಎತ್ತಿ ಭುಜವನ್ನ ಅಗಲಿಸಿ ಇರ್ಬೇಕು ಯಾವಾಗ್ಲೂ. ಓಕೆ, ಹಾಗೆ ಎದೆಯನ್ನ ಮೇಲೆತ್ತಿ ಲಿಫ್ಟ್ ಮಾಡಿ, ಭುಜಗಳನ್ನ ಹಿಂದಕ್ಕೆ ಎಕ್ಸ್ಟ್ಯಾಂಡ್ ಮಾಡಿ. ಸಂಪೂರ್ಣವಾಗಿ ಆತ್ಮವಿಶ್ವಾಸ ಇರಲಿ ನಿಮ್ಮ ಅಭ್ಯಾಸದಲ್ಲಿ. ಈಗ ಬಲ ಹೊಳ್ಳೆಯನ್ನ ಮುಚ್ಚಿದ್ದೀರಿ. ಎಡ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಹೊಳ್ಳೆಯಿಂದ ಶ್ವಾಸ ಹೊರಗೆ. ಬಲಗೈಯನ್ನ ಉಪಯೋಗಿಸ್ಬೇಕು. ಬಲಗೈಯಿಂದ ಬಲ ಹೊಳ್ಳೆಯನ್ನ ಮುಚ್ಚಿರ್ಬೇಕು. ರೈಟ್ ಹ್ಯಾಂಡ್ ಉಪಯೋಗಿಸಿ ಎಡ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಹೊಳ್ಳೆಯಿಂದ ಶ್ವಾಸ ಹೊರಗೆ. ಎಡ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಡ ಹೊಳ್ಳೆಯಿಂದ ಶ್ವಾಸ ಹೊರಗೆ. ಎಡ ಹೊಳ್ಳೆಯಿಂದ ದೀರ್ಘವಾದ ಶ್ವಾಸವನ್ನ ತಗೊಳ್ಳಿ ಇಮ್ಮಿಡಿಯೇಟ್ ಆಗಿ. ಎಕ್ಸಲೆಂಟ್. ಆ ಮೂಗನ್ನ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ. ಬಲಗೈಯನ್ನ ಕೆಳಗಿಳಿಸಿ. ಈಗ ಬಲಗೈ ಚಿನ್ನದ ಧಾರಣೆ ಮಾಡ್ಕೊಳ್ಳಿ. ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಜಾಯಿನ್ ಮಾಡಿ ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ಎಡ ಹಸ್ತವನ್ನ ತೋರಿಸಿ, ಎಡ ಹಸ್ತದಿಂದ 4 ಬೆರಳುಗಳನ್ನ ಮುಂಭಾಗದಿಂದ ಮೊದಲ ಮಡಿಕೆ 2 3 4. ಓಕೆ, ಸೊ ಈ ಒಂದು ಲಿಂಗ ಮುದ್ರದಲ್ಲಿ ತಂದು ನಿಮ್ಮ ಎಡ ಹೊಳ್ಳೆಯನ್ನ ಮುಚ್ಚಿ. ಎಲ್ಲರೂ ಈಗ ಬಲ ಹೊಳ್ಳೆಯಿಂದ ಶ್ವಾಸ ಒಳಗೆ, ಎಲ್ಬೋ ಎತ್ತಿರಬಾರ್ದು, ಎಲ್ಬೋ ಕೆಳಗಡೆಗಿರ್ಲಿ. ಬಲ ಹೊಳ್ಳೆಯಿಂದ ಶ್ವಾಸ ಹೊರಗೆ.
ಎಡಹೊಳ್ಳೆಯಿಂದ ಶ್ವಾಸ, ಸಾರಿ ರೈಟ್ ಸೈಡ್ ಮಾಡ್ತಾ ಇರೋದಲ್ಲ, ಬಲಹೊಳ್ಳೆಯಿಂದ ಶ್ವಾಸ ಒಳಗೆ, ಬಲಹೊಳ್ಳೆಯಿಂದ ಶ್ವಾಸ ಹೊರಗೆ. ಮತ್ತೊಮ್ಮೆ ಬಲ ಹೊಳ್ಳೆಯಿಂದ ಶ್ವಾಸ ಒಳಗೆ, ಬಲ ಹೊಳ್ಳೆಯಿಂದ ಶ್ವಾಸ ಹೊರಗೆ. ಕೊನೆಯ ಬಾರಿ breathe in from right side, out. ವೆರಿ ಗುಡ್. ಈಗ ಕೈಯನ್ನ ಕೆಳಗಿಳಿಸಿ, ಎರಡೂ ಮೂಗಿನಿಂದ ಶ್ವಾಸವನ್ನ ತಗೊಳ್ಳಿ, ಬಾಯಿ ಮುಖಾಂತರ ಶ್ವಾಸವನ್ನ ಹೊರಹಾಕಿ, ಮೂಗಿನಿಂದ ಶ್ವಾಸ ಒಳಗೆ, ಮೂಗಿನಿಂದ ಶ್ವಾಸ ಹೊರಗೆ. ವೆರಿ ಗುಡ್. ಈಗ ಬಹಳ ಮಂದಿ ಕಷ್ಟ ಪಡ್ತಾ ಇದ್ದೀರಿ ಕೂತ್ಕೊಳ್ಳೋದಕ್ಕೆ. ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಆ ಸ್ಥಿತಿಯಲ್ಲಿ ನೀವು ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಬಲ ಹಸ್ತವನ್ನ ತೋರಿಸಿ ನಂಗೆ, ಮತ್ತೆ ಎಲ್ರೂ ಕಣ್ಣನ್ನ ತೆರೀರಿ. ಓಕೆ, ನಿಮ್ಗೆ ಕಾಣಿಸ್ತಿಲ್ಲ ಅಂದ್ರೆ ನಾನು ನಿಂತ್ಕೊಳ್ತೇನೆ. ನಿಮ್ಮ ಹೆಬ್ಬೆರಳು ಮತ್ತು ಇಂಡೆಕ್ಸ್ ಫಿಂಗರ್ ಇಂದ ನಿಮ್ಮ ಕಂಕಳ ಭಾಗವನ್ನ ಟೈಟ್ ಆಗಿ ಹೀಗೆ ಇಟ್ಕೊಳ್ಳಿ, ಟೈಟ್ ಆಗಿ ಇಟ್ಕೊಳ್ಳಿ. ಈಗ ಎಡಗೈಯಲ್ಲಿ ನಂದು ಎರಡು ಕೈ ಫ್ರೀ ಇಲ್ಲ, ಮೈಕ್ ಇದೆ, ಅದು ಸ್ವಲ್ಪ ಕಂಫರ್ಟಬಲ್ ಆಗ್ತಿಲ್ಲ ವಾಯ್ಸ್ಗೆ. ಓಕೆ, ಈ ಹೆಬ್ಬೆರಳು ಒಳಭಾಗಕ್ಕೆ ಬರ್ಲಿ. ಈ ಕೈ ಸೇಮ್ ಇವಾಗ ನಿಮ್ಗೆ ಮುಷ್ಟಿ ಹೇಗ್ ತಗೊಳ್ಳೋದು ಅಂತ ಗೊತ್ತಾಗಿದೆ. ಓಕೆ, ಹೀಗೆ ಹೋಲ್ಡ್ ಮಾಡ್ತೀವಿ. ವಿತೌಟ್ ಮೈಕ್ ತೋರಿಸ್ತೀನಿ, ಆಮೇಲೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ನೋಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಇಲ್ಲಿ ಹೀಗೆ ಟೈಟ್ ಆಗಿ, ದಿಸ್ ಇಸ್ ಅ ಪ್ರೆಷರ್ ಪಾಯಿಂಟ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟೈಟ್ ಆಗಿ ಹಿಡಿಬೇಕು. ಹೀಗೆ ಟೈಟ್ ಆಗಿ ಹಿಡಿಬೇಕು. ಇಲ್ಲಿಂದ ಬಂದು ನೋಡಿ, ಇನ್ನೊಂದ್ ಕೈ ಏನಿದೆ ನಿಮ್ಮ ಎಡಗೈಯಲ್ಲಿ, ಯು ಶುಡ್ ಫೀಲ್ ದ ಪೈನ್. ಇಲ್ಲಿ ಫಿಟ್ ಮಾಡ್ಬೇಕು, ನಿಮ್ಗೆ ಅದು ಪೈನ್ ಆಗ್ಬೇಕು. ಸ್ಟಾರ್ಟ್. 1. ಇಲ್ಲಿ ಬ್ರೀತ್ ಔಟ್ ಶಬ್ದ ಬರ್ತಾ ಇರ್ಬೇಕು. ಬ್ರೀತ್ ಔಟ್, 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 ಬ್ರೀತ್ ಔಟ್. 15, 16, 17, 18, 19, 20, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Down. Take a deep breath. Breathe out from the mouth. ಯಾಕೆ ಎಲ್ಲರೂ ಕಲರ್ ಪ್ಯಾಂಟ್ಸ್ ಹಾಕಿದ್ದೀರಿ, ಕಲರ್ ಶರ್ಟ್ಸ್ ಹಾಕಿದ್ದೀರಿ? ಯಾಕೆ ಒಂದು ನಾಳೆ ಅದನ್ನ ಫಾಲೋ ಅಪ್ ಮಾಡಿ, ನಿಮ್ಗೆ most ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಅದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ರೈಟ್, ಚೇಂಜ್ ದ ಹ್ಯಾಂಡ್. ರೈಟ್, ರೆಡಿ? ಯಾವ ಕೈ ತಗೊಳ್ತಾ ಇದೀವಿ ಈಗ? ನಿಮ್ಮ ಎಡಗೈ ಬಲ ಕಂಕಳನ್ನ ಲಾಕ್ ಮಾಡ್ತಾ ಇದೆ. ಓಕೆ, ಮುಸ್ತು ಇಟ್ಕೊಳ್ಳಿ. ಸ್ಟಾರ್ಟ್. Breathe out, breathe out, breathe out, breathe out, breathe out, breathe out, breathe out. Close your eyes now. ಕಣ್ಣನ್ನ ಮುಚ್ಚಿ ಈಗ. ಕಣ್ಣನ್ನ ಮುಚ್ಚಿ. ಸ್ಟಾರ್ಟ್. ಶಿಲ್ಪ ಈ ಕಡೆ ಅಟೆನ್ಷನ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 1, 2, 3. Speed up, speed up, speed up, speed up. 9, 10, 11, 12, 13, 14, 15, 16, 17, 18, 19, 20. Relax. Don't open your eyes. ಕಣ್ಣನ್ನ ತೆರಿಬೇಡಿ. ದೀರ್ಘವಾದ ಶ್ವಾಸ ತಗೊಳ್ಳಿ ಈಗ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಯೋಗ ಅಂತ ಹೇಳಿದ್ರೆ ಕಾಲ್ ತೆಗೆದು ತಲೆ ಮೇಲೆ ಇಡೋದು, ತಲೆ ತೆಗೆದು ಕಾಲ್ ಮೇಲೆ ಇಡೋದಲ್ಲ. ಯೋಗ ಅಂದ್ರೆ ಮೊದಲು ಯಾವುದಕ್ಕೆ ಆದ್ಯತೆಯನ್ನ ನೀಡಬೇಕು? ಶ್ವಾಸ. ಫೀಲ್ ಆಗ್ತಾ ಇದೆಯಾ ಶ್ವಾಸ ಎಲ್ಲರಿಗೂ? ರೈಟ್. ಈಗ ಎರಡೂ ಕೈಯನ್ನ ಎದೆಯ ಮುಂಭಾಗದಲ್ಲಿ ಸೇಮ್ ಮುಷ್ಟಿ ಇಟ್ಕೊಳ್ಳಿ, ಟೈಟ್ ಆಗಿ ಇಟ್ಕೊಳ್ಳಿ. 40 ಕೌಂಟ್ಸ್ ಮಾಡ್ತೀರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೆಷರೈಸ್ ಮಾಡಿ. ಓಕೆ, ಬೆನ್ನೇರ ಮಾಡಿ, ಕಣ್ಣು ಮುಚ್ಚಿ ಈಗ ಶ್ವಾಸದ ಕಡೆ ಫೋಕಸ್ ಮಾಡಿ. 1, 2, 3, 4, 5, 6. ಬಾಯಿ ಬಿಡಬಾರ್ದು. 7, 8, 9, 10, 11, 12, 13, 14, 15, 16, 17, 18, 19, 20. ಸ್ಟಾಪ್ ಮಾಡಿ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಮನಸ್ಸಲ್ಲಿ ಒಳಗಡೆ ಇರುವಂತಹ ಎಲ್ಲ ಕ್ರೂರತ್ವದ ರಾಕ್ಷಸ ತತ್ವದ ಗುಣಗಳು ನಮ್ಮ ಶ್ವಾಸದ ಮುಖಾಂತರ ಆಚೆ ಬರಬೇಕು.
we are in department, we are under protocol, we are under some limitations. ಎಲ್ಲಾನು ಮನಸ್ಸಲ್ಲಿರೋದನ್ನ ಆಚೆ ಹಾಕಕ್ ಎಲ್ಲಾ ಕ್ಷಣದಲ್ಲೂ ಆಗಲ್ಲ. ನಾವೆಲ್ಲರೂ ಮನುಷ್ಯರು, ಹೌದಾ ಇಲ್ವಾ? ಓಕೆ, ಇಟ್ ವಿಲ್ ಸಪೋರ್ಟ್ ಯು. ಓಕೆ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕೇಂದ್ರೀಕರಿಸಿ, ಅಷ್ಟು ಶಕ್ತಿಯನ್ನ ಕೊಡಿ. ಶ್ವಾಸದ ಮುಖಾಂತರ ಎಲ್ಲವನ್ನ ಆಚೆ ಹಾಕಿ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 1, 2, 3, 4, 5, 6, 8, 9, 10, 9, 8, 7, 6, 5, 4, 3, 2, 1. Relax. Don't open your eyes. ಶರೀರ ಎಲ್ಲ ಹಗುರ ಮಾಡ್ಕೊಳ್ಳಿ. ದೀರ್ಘವಾಗಿ ಒಂದು ಶ್ವಾಸ ತಗೊಳ್ಳಿ. ಸುದೀರ್ಘವಾಗಿ ಆಚೆ ಹಾಕಿ ಬಾಯಿ ಮುಖಾಂತರ. ಹಾಯ್ ಅನ್ನಿಸ್ತದ ಮನಸ್ಸಿಗೆ? ಸ್ವಲ್ಪ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆ ಅನ್ನೋರು ಮಾತ್ರ ಕೈ ಮೇಲೆ. ವಾವ್, ಎಕ್ಸಲೆಂಟ್. ಕೈಯನ್ನ ಕೆಳಗಿಳಿಸಿ. ನಿಮ್ಮ ಸಾಧಾರಣ ಉಸಿರಾಟವನ್ನ ಈಗ ಗಮನಿಸ್ಕೊಳ್ಳಿ. ಈಗ ಎರಡೂ ಕೈಗಳನ್ನ ಎದೆಯ ಮುಂಭಾಗದಲ್ಲಿ ಇಟ್ಕೊಳ್ಳಿ. ಬೆರಳುಗಳು ಹೀಗೆ ಎಲ್ಲ ಜೋಡಿಸ್ಕೊಂಡಿರಿ. ಓಕೆ, ಯೋಗ ಪ್ರಾರಂಭ ಮಾಡುವ ಮುಂಚೆ ನಮ್ಮ ಶ್ವಾಸ ಚೆನ್ನಾಗಿರ್ಬೇಕು, ರೆಸ್ಪಿರೇಟರಿ ಅಂತ ಹೇಳ್ತೀವಿ. ಕೈ ಹಾಗೆ ಇರ್ಲಿ, ಹಾಗೆ ಇಟ್ಕೊಂಡೆ ಕೇಳಿಸ್ಕೊಳ್ಳಿ. ಇನ್ನು ಎದೆ ಮೇಲೆತ್ತಿ, ಶೋಲ್ಡರ್ಸ್ ಓಪನ್ ಮಾಡಿ. ನಿಮ್ಮ ಪ್ಯಾರೆಡ್ ನಲ್ಲಿ ಆಲ್ಮೋಸ್ಟ್ ನಾನು ನಿಮ್ಮ ಶೋಲ್ಡರ್ಸ್ ಅನ್ನೇ ಗಮನಿಸ್ತಿರ್ತೀನಿ. ಎಲ್ಲಾರ್ದು ಹೇಗಿದೆ ಅಂತ. ಪ್ರಾಬ್ಲಮ್ ಇಸ್ ಎವ್ರಿಬಡಿ ಇಸ್ ದ ಸೇಮ್ ಪ್ರಾಬ್ಲಮ್. ಓಕೆ, ಸೊ ನಮ್ಮ ಲಂಗ್ಸ್, ರೆಸ್ಪಿರೇಟರಿ ಅಂದ ತಕ್ಷಣ ಲಂಗ್ಸ್ ಒಳಗಡೆ ಕೈ ಹಾಕಿ ನಾವು ರೆಡಿ ಮಾಡ್ಕೊಳ್ಳಿಕ್ಕಾಗ್ತದ? ಇಲ್ಲ. ಹೊರಭಾಗದಿಂದ ಅದಕ್ಕೆ ಇರುವಂತಹ ಮಣ್ಣು ಮಸಿಗಳೆಲ್ಲ ರೆಡಿ ಮಾಡ್ಕೋಬೇಕು. ಆ ರೀತಿಯಲ್ಲಿ ಈಗ ಲಂಗ್ಸ್ ಕಡೆ ಹಾಗೂ ಚೆಸ್ಟ್, ರಿಬ್ ಕೇಜಸ್ ಅಂಡ್ ಮಸಲ್ಸ್. ಓಕೆ, ಇಲ್ಲೂ ಅಷ್ಟೇ ಎರಡೂ ಕೈಯನ್ನ ಎಷ್ಟು ಸಾಧ್ಯ ಆಗತ್ತೆ. ಆಮೇಲೆ ನೋಡಿ, ಬಹಳ ಮಂದಿ ಇದೆಲ್ಲ ಮಾಡುವಾಗ ಹೀಗ್ ಮಾಡ್ತಿದ್ರು, ಇದ್ ಮಾಡುವ ಕುತ್ಕೊಂಡು ಹೀಗ್ ನಾನು ಹೀಗೆ ಹೇಳಿದ್ರೆ ಹೇಗಿರುತ್ತೆ ನೋಡಿ. ಡು ಯು ಲೈಕ್ ಇಟ್? ಇಲ್ಲ ಅಲ್ವಾ? ಎನರ್ಜಿ ಬರೋದಿಲ್ಲ ಅಲ್ವಾ? ಎನರ್ಜಿ ಕೊಡಿ ಈಗ. ಯು ಆರ್ ಮೈ ಎನರ್ಜಿ, ಯು ಆರ್ ಮೈ ಎನರ್ಜಿ. ಸುಮ್ಮನೆ ಕುತ್ಕೊಂಡು ಹೀಗ್ ಮಾಡ್ಬೇಡಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, smile, 11, smile, 12, smile, 13, smile, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, speed up, 35, 36, 37, 38, 39, 40, hand down. ದೇಹ ಸಡಿಲ, ಕಣ್ಣನ್ನ ಮುಚ್ಚಿ, ಮೂಗಿನಿಂದ ಶ್ವಾಸ. Breathe out from the mouth. ಮೌನವನ್ನು ಆಲಿಸಿ. ಏಕಾಗ್ರತೆಯಿಂದ ಏಕಚಿತ್ತ ವೃದ್ಧಿಯಾಗುವಂತಹ ಸಮಯ. Feel your beat rhythm from the inside. ನಿಮ್ಮೊಳಗೊಂದು ನಾದ ಉತ್ಪತ್ತಿಯಾಗುತ್ತೆ. ಆ ಒಳಗಿರುವ ಆ ಸಂಗೀತವನ್ನ, ಆ ರಿದಮನ್ನ ನಾವು ಆಲಿಸುವಂಥದ್ದು ಮತ್ತು ಪಾಲಿಸುವಂಥದ್ದು. ಮತ್ತೊಮ್ಮೆ ದೀರ್ಘವಾದಂತಹ ಶ್ವಾಸ. Breathe out from the mouth. ಈಗ ಎಲ್ಲರೂ ಎರಡೂ ಹಸ್ತಗಳನ್ನ ಜೋಡಿಸಿ ನೇರವಾಗಿ ಕುತ್ಕೊಳ್ಳಿ. ಕಣ್ಣನ್ನ ಮುಚ್ಚಿ ಎಲ್ಲರೂ ಹೇಳಿ, ನನ್ನ ಕೈ, ನನ್ನ ಮಾತು, ನನ್ನ ನಿರ್ಧಾರ ಎಲ್ಲವೂ ಶುದ್ಧ. ಓಂಕಾರದ ಉಪಾಸನೆಯನ್ನ ಮಾಡೋಣ. ಬ್ರೀತಿಂಗ್.
सर्वरोगहराय 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 ಸೂರ್ಯ ತಲೆಯ ಮೇಲೆ, ಚಂದ್ರ, ಆಕಾಶ, ಭೂಮಿಯ ಸ್ಪರ್ಶ, ಗಾಳಿಯ ಸ್ಪರ್ಶ, ಎಲ್ಲ ಪಂಚಭೂತಗಳ ಸಕಾರಾತ್ಮಕ ಶಕ್ತಿಯನ್ನ ರಿಸೀವ್ ಮಾಡೋದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ನಾವೀಗ ರೆಡಿ ಇದ್ದೇವೆ. ಸರ್ವ ವಶೀಕರಣಾಯ सर्व वशीकरणाय सर्व वशीकरणाय ओम शांति शांति शांति। ಎರಡು ಹಸ್ತಗಳನ್ನ ಉಜ್ಜಿ 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 ಸುಮಾರು ಉಜ್ಜಿ ಈ ಮ್ಯಾಚ್ ಬಾಕ್ಸ್ ಸ್ಮೆಲ್ ಬರ್ಬೇಕು ನಮ್ಮ ಹಸ್ತದಲ್ಲಿ. ಹಾಗೆ ನಿಮಗೆ ಸ್ವಂತ ಅಭ್ಯಾಸ ಮಾಡುವಾಗ ಮಿನಿಮಮ್ 30 ಸೆಕೆಂಡ್ ನೀವು ಉಜ್ಜಬೇಕು. ಹಾಗೆ ಪ್ರತಿನಿತ್ಯ ನಿಮ್ಮ ದಿನಚರಿಯ ಮಧ್ಯ ನೀವು ನಿಂತಿರ್ತಿರೋ, ಕೂತಿರ್ತಿರೋ, ಓಡಾಡ್ತಾ ಕೆಲಸ ಮಾಡ್ತಿರೋ, ನೆನಪಾದಾಗೆಲ್ಲ ಹಸ್ತವನ್ನ ಉಜ್ಜುವಂತ ಪ್ರಯತ್ನ ಮಾಡ್ತಾ ಇರಿ. ರೈಟ್. ಆ ಹಸ್ತವನ್ನ ಈಗ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಹಾಗೆ ಮುಖದ ಮೇಲೆ ಮೂಗನ್ನು ಸೇರಿಸಿ ಒಳಭಾಗದಿಂದ ಉಸಿರನ್ನ ತಗೊಳ್ಳಿ. ಈಗ ಉಸಿರನ್ನ ಬಿಗಿ ಹಿಡಿದು ದೇಹವನ್ನ ಮೇಲ್ಭಾಗಕ್ಕೆ ನೀಚ್ಕೊಳ್ಳಿ. ಒಮ್ಮೆ ಉಸಿರನ್ನ ಬಿಟ್ಟ ಕರಗಳನ್ನ ಕೆಳಗಿಳಿಸಿ ಕಣ್ಣನ್ನ ತೆರೆದಿ ಕರದರ್ಶನವನ್ನ ಮಾಡಿ. ಈಗ ಮುಂದಕ್ಕೆ ಬಾಗಿ ನಾನು ಎಂಬುವ ಅಹಮ್ಮನ್ನ ತೊರೆದು ನಮ್ರತ ಭಾವನೆಯಿಂದ ಮುಂದೆ ಬಾಗಿ ನಮಸ್ತೆ ಅಂತ ಹೇಳಿ. ಎಲ್ಲರೂ ಅಷ್ಟೇ ಪ್ರೀತಿಯಿಂದ ನಿಮ್ಮ ಎಡಭಾಗದ ಸಹಪಾಠಿಗೂ ಬಲಭಾಗದ ಸಹಪಾಠಿಗೂ ನಮಸ್ಕಾರ ವಿನಿಮಯವನ್ನ ಮಾಡ್ಕೊಳ್ಳಿ. ಕಾಲನ್ನ ಮುಂದಕ್ಕೆ ನೀಡಿ. ಕಾಲನ್ನ ಶಬ್ದ ಬರಬಾರ್ದು. ಕ್ವಿಕ್ ಅಟೆನ್ಷನ್. ಈ ಕಡೆ ಈ ಕಡೆ. ರೈಟ್. ಟೇಕ್ ಯುವರ್ ಹ್ಯಾಂಡ್ ಬ್ಯಾಕ್. ಕೈಯನ್ನ ಹಿಂದೆ ಇಟ್ಕೊಳ್ಳಿ. ನಿಮ್ಮ ಸ್ವಂತ ಎಷ್ಟೆಲ್ಲ ಇದೆ ಅಷ್ಟೆಲ್ಲ ಕಾಲಿರ್ಲಿ. ಓಕೆ. ಹೀಗೆ ರೋಲ್ ಮಾಡ್ತಾ ಬನ್ನಿ. ನೇರ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. one more set. Inner speed ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ರೈಟ್. ಈಗ ಆರಾಮಾಗಿ ಸುಖಾಸನ ಕೂತ್ಕೊಳ್ಳಿ. ದೇಹ ನೇರವಾಗಿರಲಿ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಎರಡೂ ಹಸ್ತವನ್ನ ತೋರಿಸಿ. ಈಗ ಸ್ವಲ್ಪ ಹೀಗೆ ಬೌಲ್ ತರ ಮಾಡಿ ಮಂಡಿ ಚಿಕ್ಕನ ಪ್ರೀತಿಯಿಂದ ಗ್ರಿಪ್ ಆಗಿ ಇಟ್ಕೊಳ್ಳಿ. ಇಟ್ಕೊಂಡ್ಮೇಲೆ ಮತ್ತೆ ಶರೀರ ನೇರ ಮಾಡಿ. ರೈಟ್. ಈಗ ನಾನು ಕೌಂಟ್ ಕೊಡ್ತಾ ಹೋಗ್ತೀನಿ. ಆಡ್ ನಂಬರ್ ಇನ್ಹೇಲ್ ಆಗಿರುತ್ತೆ. ಈವನ್ ನಂಬರ್ ಎಕ್ಸೇಲ್. ಓಕೆ. ಇನ್ಹೇಲ್ ಅಂದ್ರೆ ಶ್ವಾಸವನ್ನ ಒಳಗ್ ತಗೊಳ್ಳೋದು. ಎಕ್ಸೇಲ್ ಅಂದ್ರೆ ಶ್ವಾಸವನ್ನ ಹೊರ ಹಾಕೋದು. ಮತ್ತು ಆಡ್ ನಂಬರ್ ಬಂದಾಗೆಲ್ಲ ಮೇಲ್ಭಾಗಕ್ಕೆ ತಗೊಳ್ತೀವಿ. ಈವನ್ ನಂಬರ್ ಬಂದಾಗೆಲ್ಲ ಕೆಳಭಾಗಕ್ಕೆ ತಗೊಳ್ತೀವಿ. ನಿಧಾನವಾಗಿ ನಿಮ್ಗೆ ಅರ್ಥ ಆಗತ್ತೆ. ಎಲ್ರಿಗೂ ನಾನು ಅರ್ಥ ಆಗೋ ರೀತಿ ಮಾಡಿಸ್ತೀನಿ. ನೋ ವರೀಸ್. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅನ್ನೋದು ಹ್ಯಾಂಡ್ ರೈಸ್ ಮಾಡಿ. ನಾನು ಮತ್ತೆ ಹೇಳ್ಕೊಡ್ತೀನಿ. ತಪ್ಪು ಮಾಡೋಕ್ ಬಿಡಲ್ಲ. ಒಬ್ರು ತಪ್ಪು ಮಾಡೋದು ಇಲ್ಲ. ಮಾಡದ ಹಾಗೆ ನಾನು ಮಾಡಿಸ್ತೀನಿ. ನಿಮ್ಗೆ 10 ಸಲ ಬೇಕು ಆದ್ರೂ ನಾನು ಮತ್ತೆ ನಿಮ್ಗೆ ಹೇಳ್ಕೊಡ್ತೇನೆ. ತೊಂದರೆ ಇಲ್ಲ. ರೆಡಿ. 1 ಬ್ರೀತ್ ಇನ್. ಹೆಡ್ ಅಪ್. ಈ ಹೆಡ್ ಅಪ್ ಆದಾಗ ಚಿನ್ ಬಂದು ಆಕಾಶ ನೋಡ್ಬೇಕು. ಕಲ್ಲ ಆಕಾಶವನ್ನ ನೋಡ್ಬೇಕು. ಬ್ರೀತ್ ಔಟ್. ಟಚ್ ಯುವರ್ ಚಿನ್ ಟು ದಿ ಚೆಸ್ಟ್. ರೆಡಿ. 3 ಬ್ರೀತ್ ಇನ್. ಹೆಡ್ ಅಪ್ ಮಾಡಿ. ಫುಲ್ ಅಪ್ ಮಾಡಿ. ಎದೆಯನ್ನ ಲಿಫ್ಟ್ ಮಾಡ್ಕೊಳ್ಳಿ.
2 breathe out, 3 breathe in, 4 breathe out, 5 breathe in, 6 breathe out. ಸ್ಪೀಡ್ ನನ್ನ ಕೌಂಟ್ ಅಲ್ಲೇ ಇರುತ್ತೆ. 7 breathe in, 8 breathe out, 9 breathe in, 10 breathe out. ಮಧ್ಯಮ ವಿಶ್ರಾಂತಿ, center relax. Take a deep breath everyone. Breathe out from the mouth. ಈಗ ಮಧ್ಯಮ ಶ್ವಾಸ ಒಳಗೆ. ಬ್ರೀತ್ ಔಟ್. ನಿಮ್ಮ ಕುತ್ತಿಗೆಯನ್ನ ಎಡಭಾಗಕ್ಕೆ ವಾಲಿಸಿ, ಶೋಲ್ಡರ್ ಮೇಲೆ ಎತ್ತಬೇಡಿ. ಕಿವಿಯನ್ನ ಎಡಭುಜಕ್ಕೆ ತಾಗಿಸುವ ಪ್ರಯತ್ನದಲ್ಲಿ ಶ್ವಾಸ ಔಟ್ ಮಾಡಿ. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ರೈಟ್ ಸೈಡ್. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ಲೆಫ್ಟ್ ಸೈಡ್. ಶ್ವಾಸದಲ್ಲಿ ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ರೈಟ್ ಸೈಡ್. Breathe in center, breathe out left side. Breathe in center, breathe out right side. ಆ ಕುತ್ತಿಗೆ ಭಾಗ ಹಾಗೆ ಹಿಂದೆ ಹೋಗ್ಲಿ. ಹಿಂದೆ ಜಸ್ಟ್ ರೋಲ್ ಮಾಡಿ, ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ. ನಾರ್ಮಲ್ ಶ್ವಾಸ ಇರ್ಲಿ. 1 ಹೀಗೆ ಬರ್ತಾ ಇರ್ಬೇಕು. 3 4. ತುಂಬಾ ಜನ ಗೊತ್ತಾಗ್ತಾ ಇಲ್ಲ ನೋಡಿ, ಗೊತ್ತಾಗಲ್ಲ ಅನ್ನೋರು ತಲೆಯನ್ನ ಹಿಂದೆ ತಪ್ಪಲಿ, ಹಿಂದೆ ರಬ್ ಮಾಡ್ಬೇಕು. ಬ್ಯಾಕ್ ನೆಕ್ ಮಸಲ್ಸ್ ರಬ್ ಆಗ್ತಾ ಇರ್ಬೇಕು. 7 8 9 10. ಈಗ ಮುಂದೆ ಬಾಗಿ, ಮುಂದೆ ಗಲ್ಲವನ್ನ ಎಡಕ್ಕೂ ಬಲಕ್ಕೂ ಚೆನ್ನಾಗಿ ತಚ್ಚಾಡ್ಬೇಕು. ಅಲ್ಲಿ ರಬ್ ಮಾಡಿ. 1 2 3 4 5 6 7 8 9 10. ಈಗ ಮಧ್ಯಮ ಸೆಂಟ್ರಿಗೆ ಬನ್ನಿ. ನೆಕ್ ರೊಟೇಷನ್ ಮಾಡಿ ಕ್ಲಾಕ್ ವೈಸ್ ನಲ್ಲಿ. ಸ್ಟಾರ್ಟ್. 1 2. ನೋಡಿ, ನೆಕ್ ಮೇಲೆ ಹೋಗುವಾಗ ಶ್ವಾಸ ಒಳಗಡೆ ಹೋಗ್ಲಿ, ಮುಂಭಾಗಕ್ಕೆ ಬರುವಾಗ ಶ್ವಾಸ ಹೊರಭಾಗಕ್ಕೆ ಬರಲಿ. 3 4 5 6. ಮಂಡಿ ಯಾರು ಇಟ್ಕೊಂಡಿಲ್ಲ ಮಂಡಿ ಇಟ್ಕೊಳ್ಳಿ. 7 8 9 10. ಆಪೋಸಿಟ್ ಪ್ಲೀಸ್. 1 2 3 4 5 6 7 8 9 10. Center relax. Take a deep breath. Breathe out from the mouth. ಈಗ ನಿಮ್ಮ ಮನಸ್ಸನ್ನ ಭುಜದ ಕಡೆ ಕೇಂದ್ರೀಕರಿಸಿ. ಓಕೆ, ಭುಜ ಮೇಲ್ ತಗೋಬೇಕು. ಶ್ವಾಸ ತಗೊಳ್ತಾ ಶ್ವಾಸವನ್ನ ಬಿಟ್ಟ ಭುಜವನ್ನ ಕೆಳಗಡೆಗೆ ಬಗ್ಗಿಸ್ಬೇಕು. ಓಕೆ, ಮೆಂಟಲ್, ಫಿಸಿಕಲ್ ಅಂಡ್ ಯುವರ್ ಅಫಿಷಿಯಲ್ ಅಂಡ್ ಪರ್ಸನಲ್ ವಾಟ್ ಎವರ್, ಸಾಂಸಾರಿಕ, ಸಾಮಾಜಿಕ, ಆಚಾರಿಕ, ವೈಚಾರಿಕ, ಆಧ್ಯಾತ್ಮಿಕ, ಓಕೆ, ಎಲ್ಲವೂ, ಈವನ್ ಆರ್ಥಿಕ, ಮಾನಸಿಕ ಎಲ್ಲ ಒತ್ತಡವೂ ಕೂಡ ಇಟ್ಸ್ ಅ ಸ್ಟೋರ್ ರೂಮ್ ಆಫ್ ದೆಮ್. ಓಕೆ, ಸೊ ನನ್ನ ಒಂದ್ಸಲ ನೋಡಿ, ಇಲ್ಲಿ ಬಂದು ಪಾಸ್ ಆಗೋದಿಲ್ಲ. ಎಷ್ಟು ಸ್ಪೀಡ್ ಆಗಿ ಮಾಡ್ತೀರೋ ಅಷ್ಟು ಸ್ಪೀಡ್ ಆಗಿ ಮಾಡಿ. ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ, ರಿಲ್ಯಾಕ್ಸ್. ಉಸಿರು ತಗೊಳ್ಳಿ. ಉಸಿರನ್ನ ಬಾಯಿಂದ ಆಚೆ ಹಾಕಿ. ರೈಟ್. ಎಡ ಹಸ್ತವನ್ನ ಮುಂದೆ ಚಾಚಿ ಹೀಗೆ ಹೆಬ್ಬೆರಳನ್ನ ಒಳಗ್ ಲಾಕ್ ಮಾಡ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡೋದಲ್ಲ, ಹೆಬ್ಬೆರಳಿನ ತುದಿಯನ್ನು ಮಧ್ಯದ ಭಾಗಕ್ಕೆ ಹೀಗೆ ಲಾಕ್ ಮಾಡ್ಕೊಂಡು ಈ 4 ಬೆರಳನ್ನ ನಿಮ್ಮ ಭುಜದ ಮೇಲೆ ಸೆಂಟರ್ ಪಾಯಿಂಟ್ ಜಾಯಿಂಟ್ ಅಲ್ಲಿ ಇಟ್ಕೊಳ್ಳಿ. ಈಗ ಇದು ರೋಲ್ ಆಗತ್ತೆ. ರೋಲ್ ಆಗುವಾಗ ನೋಡಿ, ನಿಮ್ಮ ತಲೆ, ಕಿವಿ, ನಿಮ್ಮ ಮೆದುಳು ಮತ್ತು ನಿಮ್ಮ ಸೈಡ್ ಬ್ರೆಸ್ಟ್ ಹೀಗೆ ಹೋಗ್ಬೇಕು. ಆದರೆ ಶ್ವಾಸವನ್ನ ಸ್ಪೀಡ್ ಆಗಿ ಮಾಡ್ಬೇಕು. ಎಲ್ಲರೂ ಶ್ವಾಸ ತಗೊಳ್ಳೋದ್ರ ಕಡೆ ಗಮನ ಹರಿಸ್ಬೇಡಿ, ಶ್ವಾಸವನ್ನ ಬಿಡೋದ್ರ ಕಡೆ ಗಮನ ಹರಿಸ್ಕೊಳ್ಳಿ. ಮನುಷ್ಯ ಏನಂದ್ರೆ ತಗೊಳ್ಳುವಾಗ ಏನ್ ಬೇಕೋ ಆಟೋಮೆಟಿಕ್ ಆಗಿ ತಗೊಂಡ್ಬಿಡ್ತಾನೆ. ನಮ್ಮ ಪ್ರಾಬ್ಲಮ್ ಏನು? ರಿಟರ್ನ್ ಕೊಡೋದು. ಪ್ರಾಬ್ಲಮ್ ಏನು? ರಿಟರ್ನ್ ಕೊಡೋದು. ಪರಿಸರಕ್ಕೆ ನಾವು ಕೊಡ್ತೀವ ಸರಿಯಾಗಿ ವಾಪಸ್? ಇಲ್ಲ. ಮನುಷ್ಯ ಹತ್ರ ದುಡ್ಡು ತಗೊಂಡ್ರೆ ಕೊಡ್ತಾರ ವಾಪಸ್? ಇಲ್ಲ. ಕೊಡ್ತಾರೆ, ಸತಾಯಿಸ್ತಾರೆ. ಹಾಗೆ ಇಲ್ಲಿ ಯು ಹ್ಯಾವ್ ಟು ಫೋಕಸ್ ಓನ್ಲಿ ಅಬೌಟ್
giving back. Okay, so ಮುಂಭಾಗಕ್ಕೆ 1 2 3 4 5 6 7 8 9 10 11 ಸ್ಮೈಲ್ ಇಟ್ಕೊಳ್ಳಿ ನೋಡೋಣ 12 13 14 15 16 17 18 19 20 ಓಕೆ ಏನ್ ಗೊತ್ತಾ ಯಾರಲ್ಲಿ ನಗು ಇರ್ತದೆ ಸಮಾಧಾನ ಇರ್ತದೆ ಸಮಾಧಾನ ಅಫ್ಕೋರ್ಸ್ ಯೋಗ ಕೊಡುತ್ತೆ ಪಕ್ಷ ಸ್ಮೈಲ್ ಇದ್ರೆ ಸ್ಮೈಲ್ ಕೊಟ್ಟು ನೀವು ಅಭ್ಯಾಸ ಮಾಡ್ತಾ ಇದ್ರೆ ಯೋಗ ದೇವತೆ ನಮ್ಗೆ ಉಳಿತಾಳೆ ಯಾವಾಗ್ಲೂ ಅಂತ ಇಟ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡಬಾರ್ದು ಓಕೆ ಈಗ ಡೀಪ್ ಬ್ರೆತ್ ಬ್ರೀತ್ ಔಟ್ ಇನ್ ದ ಮೌತ್ ಇಡೀ ಜಗತ್ನಲ್ಲಿ ಸರ್ವ ರೋಗಗಳಿಗೂ ಒಂದು ಮೆಡಿಸಿನ್ ಇದೆ ಏನದು 2 ಮೆಡಿಸಿನ್ ಇದೆ ಯಾವುದು ನಗು ಮತ್ತು ಪ್ರೀತಿ ನಗು ಮತ್ತು ಪ್ರೀತಿ ನನಗೆ ನಿಮ್ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ನಾನು ಬರ್ಲಿಕ್ಕೆ ಸಾಧ್ಯ ಆಗತ್ತಾ ಸಾಧ್ಯನೇ ಇಲ್ಲ ನೀವು ನನ್ನ ಹೊಸದಾಗಿ ನೋಡ್ತಾ ಇರ್ಬೋದು ಕೆಲವರು ಬಟ್ ನಿಮ್ಮನ್ನೆಲ್ಲ ನಾನು ನೋಡಿದೀನಿ ಕಣ್ಣಿಂದ ಅಲ್ಲ ನನ್ನ ಹೃದಯದಿಂದ ಕನೆಕ್ಟ್ ಮಾಡ್ಕೊಂಡು ನಾನು ಈಗ ಬಂದಿರೋ ರೈಟ್ ಮತ್ತೆ ಕೈ ಹಾಗೆ ಇರ್ಲಿ ಈಗ ಬ್ಯಾಕ್ ಸ್ಟಾರ್ಟ್ ಸ್ಪೀಡಾಗಿ ಹೋಗ್ಬೇಕು ಎಡಗೈ ಎಲ್ಲ ಬಲಗೈಗೆ ಹೋಗಿದ್ದೀರಿ ನೋಡಿದ್ರ ಎಲ್ಲಿ ಏಕಚಿತ್ತ ಡಿವೈಡ್ ಆಯ್ತು ನಿಮ್ಮ ಎಡ ಹಸ್ತ ಕನ್ಫರ್ಮ್ ಮಾಡ್ಕೊಳ್ಳಿ ಎಡಗೈ ಒಂದ್ಸಲ ತೋರಿಸ್ಬಿಡಿ ಇದು ನನ್ನ ಎಡಗೈ ಅಂತ ಮನನ ಮಾಡ್ಕೊಳ್ಳಿ ಆಮೇಲೆ ಇದು ನನ್ನ ಬ್ಯಾಕ್ ರೊಟೇಷನ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ದೆನ್ ಸ್ಟಾರ್ಟ್ 1 2 3 4 5 6 7 8 9 10 11 12 13 14 15 16 17 18 19 20 hand down don't open your eyes take a deep breath now once again take a deep breath ಉಸಿರು ತಗೊಳ್ಳಿ ಅಂದಾಗ ಮಾತ್ರ ತಗೊಂಡಿರ್ಬೇಕು ಹೋಲ್ಡ್ ಮಾಡಿ ಔಟ್ ಎಕ್ಸಲೆಂಟ್ ಬಲ ಹಸ್ತ ಮುಂದೆ ಚಾಚಿ ಅಗೈನ್ ಸೇಮ್ ಒಳಗಡೆ ಲಾಕ್ ಮಾಡಿ ಕಂಬನ್ನ ರೈಟ್ ಸೈಡ್ ತಗೊಳ್ಳಿ ನೀವು ಕನ್ಫ್ಯೂಷನ್ ಆಗಲ್ಲ ಬಲಭಾಗಕ್ಕೆ ರೈಟ್ ಮತ್ತೆ ನಿಮ್ಮ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ ಈಗ ಮುಂಭಾಗಕ್ಕೆ ಇನ್ಕ್ರೀಸ್ ದ ಸ್ಪೀಡ್ 1 2 3 4 5 6 7 8 9 10 11 12 13 14 15 16 17 18 19 20 back start 1 back 2 quick 3 4 5 6 7 8 9 10 9 8 7 6 5 4 3 2 1 don't open your eyes kೈ and ಕೆಳಗಿಳಿಸಿ take a deep breath out all right ಎರಡೂ ಕೈಗಳನ್ನ ಭುಜಕ್ಕೆ ನೇರವಾಗಿ ಚಾಚಿ ಹಾರಿಜಾಂಟಲ್ ಮತ್ತೊಮ್ಮೆ ನಿಮ್ಮ ಹೆಬ್ಬೆರಳನ್ನ ಒಳಭಾಗಕ್ಕೆ ಲಾಕ್ ಮಾಡಿ ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡ್ತಾ ಕೈಯನ್ನ ಒಳಗ್ ತಗೊಳ್ಳಿ ಈಗ ಎರಡೂ ಕೈಯಿಂದ ಮುಂಭಾಗಕ್ಕೆ ಎಷ್ಟು ವೇಗವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ವೇಗವಾಗಿ ಬ್ರೀತ್ ಔಟ್ ಅಲಾಂಗ್ ವಿತ್ ದ ಮೂವ್ಮೆಂಟ್ ಶ್ರಿಂಕ್ ದ ಮೂವ್ಮೆಂಟ್ ಬ್ರೀತ್ ಅಂಡ್ ಮೈಂಡ್ ದಿಸ್ ಇಸ್ ಕಾಲ್ಡ್ ಯುವರ್ ತ್ರಿಲೋಕ ಸಂಚಾರ 3 ಲೋಕ ಯಾವ್ದಿದೆ 3 ಲೋಕಗಳು ಹೇಳಿ ಯಾರಾದ್ರೂ ಜೋರಾಗಿ ಪಾತಾಳ ವಿತಳ ಪಾತಾಳ ಆಮೇಲೆ ಎಲ್ಲಿದೆ ಅವೆಲ್ಲ 3 ಲೋಕ ಸಂಚಾರಿಗಳು ನಾವೀಗ ಆಗಿದ್ದೇವೆ ಅಂದ್ರೆ ಮನಸ್ಸು ಉಸಿರು ಆತ್ಮ ಮತ್ತು ನಿಮ್ಮ ದೇಹ ಹೌದಾ ಇಲ್ಲ ಮೈಂಡ್ ಅಲ್ಲೇ ಇದೆ ಅಲ್ವಾ ಇವಾಗ ಎಸ್ ವಿ ಆರ್ ದಿ ತ್ರಿಲೋಕ ಸಂಚಾರಿ ಇನ್ಕ್ರೀಸ್ ದ ಸ್ಪೀಡ್ ನೌ 1 2 3 4 5 6 7 8 9 10 11 head up 15 16 17 18 19 20 back start 1 2 3 4 5 6 quick 11 12 13 14 15 16 17 18 19 20 hand down take a deep breath. Are you okay?
ಬೇರೆ ಸಮಯದಲ್ಲಿ ಇಷ್ಟು ಶ್ವಾಸ ಮಾಡ್ತೀರಾ ನೀವು? ಇಲ್ಲ. ನಮ್ಮಲ್ಲಿ ಪ್ರಾಣ ಇದೆ, ಆದರೆ ಶಕ್ತಿ ಇಲ್ಲದ ಪ್ರಾಣ. ಆ ಪ್ರಾಣಕ್ಕೆ ನಾವು ಶಕ್ತಿಯನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಡಗೈಯನ್ನ ಮತ್ತೊಮ್ಮೆ ಎಡಭಾಗಕ್ಕೆ ಚಾಚಿ, ಮತ್ತೆ ಅದೇ ರೀತಿಯಾಗಿ ನಿಮ್ಮ ಎಡ ಹೆಬ್ಬೆರಳನ್ನ ಲಾಕ್ ಮಾಡ್ಕೊಳ್ಳಿ, ಎಡ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ. ಈಗ ಒಮ್ಮೆ ಗಮನಿಸ್ಕೊಳ್ಳಿ ನೋಡಿ, 1 2 1 2, ತಲೆ ಹತ್ರ ಹೋಗ್ಬೇಕು, 2 1 2. ಶ್ವಾಸ ಹೇಗಿರುತ್ತೆ? ಸ್ಟಾರ್ಟ್. 1 2, ಸ್ಪೀಡ್ ಬರಬೇಕು. 3 4 5 6 7 8 9 10. ಎಲ್ಬೋ ಪಾಯಿಂಟ್ ಹೋಗಿ, ಎಲ್ಬೋ ಹೋಗಿ ಆಕಾಶವನ್ನ ಗುದ್ದಬೇಕು. ಕಮಾನ್. 11 12 13 14 15 16 17 18 19 20. Hand down, switch to right side position. Ready. 1 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಓಕೆ, ರಿಲ್ಯಾಕ್ಸ್. ಬಲಗೈಗೆ ಸ್ವಲ್ಪ ಶಕ್ತಿ ಜಾಸ್ತಿ ಬೇಕು ನಿಮಗೆ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಎರಡೂ ಕೈಯನ್ನ ಯಥಾಸ್ಥಿತಿ, ಎರಡು ಎಲ್ಬೋ ಪಾಯಿಂಟ್ ಅಪ್. ಸ್ಟಾರ್ಟ್. 1 2 3 4 5 6 7 8 9 10 9 8 7 6 5 4 3 2 1. Relax. Take a deep breath. Breathe out from the mouth. ಮತ್ತೆ ಕೈ ಚಾಚಿ, ಮತ್ತೆ ಅದೇ ಸ್ಥಿತಿ ಬನ್ನಿ. ಈಗ ನಿಮ್ಮ ಎಲ್ಬೋ ಜೊತೆಗೆ ಕಣ್ಣು ಎಕ್ಸರ್ಸೈಸ್ ಕೂಡ ಆಗ್ಬೇಕು, ಐ ಎಕ್ಸರ್ಸೈಸ್ ಕೂಡ ಆಗ್ಬೇಕು, ಮತ್ತು ಬ್ರೀತ್ ಕೂಡ ಆಗ್ಬೇಕು. ಬಾಡಿ ಮೂವ್ಮೆಂಟ್ ಹಂತ ಹಂತವಾಗಿ ಈಗ ಕನೆಕ್ಟ್ ಮಾಡ್ಕೊಳ್ತಾ ಇದೀವಿ. ನೋಡಿ, ಹಿಂದೆ ನೋಡಿ, ನೋಡಿ, ಹಿಂದೆ ಮುಂದೆ. ನೀವೀಗ ಏನ್ ಮಾಡಿ, ಎಲ್ಲರೂ ರೈಟ್ ಎಲ್ಬೋ ಫೋಕಸ್ ಮಾಡಿ, ಎರಡು ಕೈ ಇರ್ಲಿ. ಬ್ರೀತ್ ಇನ್, ಬ್ರೀತ್ ಔಟ್. ಸ್ಟಾರ್ಟ್. 1 2, ಎರಡು ಕೈ ಸ್ಪೀಡ್ ಅಪ್ ಮಾಡಿ, ಈಕ್ವಲ್ ಆಗಿ ಸ್ಪೀಡ್ ಅಪ್ ಮಾಡಿ. 2 3 4 5. ಕೊಡಿ ಶರೀರಕ್ಕೆ. 6 7 ಪುಷ್ ಮಾಡಿ. 8 9 10 11 12 13 14 15 16 17 18 19 20. ಕೈ ಹಾಗೆ ಇರ್ಲಿ. ಯಾರೆಲ್ಲ ಬೆರಳು ಎತ್ತಿದ್ದೀರ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲೇ ಶ್ವಾಸ ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ನಿಮ್ಮ ಮನಸ್ಸನ್ನ ಹಾಗೆ ಎಡ ಶೋಲ್ಡರ್ ಕಡೆಗೆ ಬರ್ಲಿ, ಎಡ ಎಲ್ಬೋ ಕಡೆಗೆ ಬರ್ಲಿ. ಕಣ್ಣಿನ ದೃಷ್ಟಿಯು ಎಡ ಎಲ್ಬೋ ಕಡೆಗೆ ಹೋಗುತ್ತೆ. ಬ್ರೀತ್ ಇನ್, ಎಡ ಎಲ್ಬೋ ಫ್ರಂಟ್. ಬ್ರೀತ್ ಔಟ್, ಎಡ ಎಲ್ಬೋ ಬ್ಯಾಕ್ ಅಂಡ್ ಲುಕ್ ಬ್ಯಾಕ್. ಓಕೆ, ಸ್ಟಾರ್ಟ್. Go. Start. 1 2 3 4 5 6 7 8 9 10 9 8 7 6 5 4 3 2 1. Relax. Hand down. Take a deep breath. Breathe out from the mouth. ಕಾಲ್ ಫೋಲ್ಡ್ ಮಾಡಿ ಕೂತ್ಕೊಳ್ಳಿ. ಕಾಲ್ ನೀಡಬೇಡಿ, ಕಾಲ್ ಫೋಲ್ಡ್ ಮಾಡಿ. ಸ್ವಲ್ಪ ನೋವಾಗ್ಲಿ, ನಾನು ಬಂದಿರೋದೇ ನೋವು ಕೊಡೋದಕ್ಕೆ. ಯಾಕೆ ಇಷ್ಟೊಂದು ಸೀರಿಯಸ್? ನೋಡಿ ಮೇಡಮ್ ಎಷ್ಟು ನಗ್ತಾ ಇದ್ದಾರೆ, ಎಷ್ಟು ಕ್ಯೂಟ್ ಆಗಿ ನಗ್ತಾ ಇದ್ದಾರೆ. ಒಬ್ರಲ್ಲಾದ್ರೂ ನಿಮ್ಮಲ್ಲಿ ಸ್ಮೈಲ್ ಇದೆಯಾ? ಅದಕ್ಕೆ ಹೆಣ್ಮಕ್ಳೇ ಚಂದ ಗುರು, ಹೌದಾ? ಹೆಸರು ಕೊಡಿ ಚಪ್ಪಾಳೆ ಮತ್ತೆ. ವೆರಿ ಗುಡ್, ರೈಟ್. ಅದೇ ಸಂತೋಷ. ಕೈ ಮುಂದೆ ಚಾಚಿ. ಓಕೆ, ಹೀಗೆ ತಿರ್ಗಿಸಿ ಕೈಯನ್ನ. ಓಕೆ, ಈ ಬೆರಳುಗಳನ್ನ ಒಂದಕ್ಕೊಂದು ಲಾಕ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ತಲೆಯನ್ನ ಲಾಕ್ ಮಾಡಿ. ರೈಟ್, ನಾನು ಮೈಕ್ ಬಿಟ್ಟು ಒಂದ್ಸಲ ತೋರಿಸ್ತೀನಿ. ಓಕೆ, ಲಾಕ್ ಯುವರ್ ಹೆಡ್. ಇಲ್ಲಿ ಎಲ್ಬೋ ಓಪನ್ ಆಗುವಾಗ, ಓಕೆ ನೋಡಿ, ಹೀಗೆ ಎಲ್ಬೋ ಓಪನ್ ಆಗುವಾಗ ಬ್ರೀತಿಂಗ್ ಮಾಡಿ. ಓಕೆ, ಬ್ರೀತ್ ಔಟ್ ಮಾಡುವಾಗ ಎಲ್ಬೋ ಟು ಎಲ್ಬೋ ಟಚ್ ಮಾಡಬೇಕು. ಓಕೆ, ಇದನ್ನ ನಾವು ಸ್ಪೀಡ್ ಅಲ್ಲಿ ಮಾಡ್ತೀವಿ ಅಷ್ಟೇ. ಓಕೆ, ನಾನು ಕೌಂಟ್ ಪ್ರಕಾರ ಹೋಗಿ. 1 ಬ್ರೀತ್ ಇನ್, 2 3 4 5 6 7 8 9 10
11. ಈಗ 11 ಅಲ್ಲೇ ಇರಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಕ್ಸ್ಟೆಂಡ್ ಮಾಡಿ. ಈಗ ಸ್ಪೀಡ್ ಆಗಿ ಮಾಡ್ಕೊಂಡು ಹೋಗಿ. ಸ್ಟಾರ್ಟ್. 1 2 3 4 5 6 7 8 9 10 11 12 13 14 ಬಟರ್ಫ್ಲೈ ಬ್ರೀತ್ ಅಂತ ಹೇಳ್ತೀವಿ ಇದನ್ನ. 16 17 18 19 20 ಹಾಗೆ ಇರಿ. ಬಹಳ ಮಂದಿ ನೆಕ್ಕಿಟ್ಕೊಂಡಿದ್ದೀರಿ, ನೆಕ್ಕಿಟ್ಕೋಬಾರ್ದು. ಈ ಹಣೆಯ ನೇರ ಹಿಂಬದಿ, ಇಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಹೈಟ್ ಇದೆಲ್ಲ ಬ್ಯಾಕ್ ಹೆಡ್ ಅಲ್ಲಿ, ಇಲ್ಲಿ ಇಟ್ಕೋಬೇಕು. ರೈಟ್ ಹ್ಯಾಂಡ್ ಡೌನ್. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಸುಮ್ಮನೆ ಆರಾಮಾಗಿ ಫ್ರೀ ಆಗಿ ಸುಮ್ಮನೆ ಕೈ ಹೀಗಿಟ್ಕೊಳ್ಳಿ. ಲೇಜಿ ಮೂಮೆಂಟ್ಸ್, ಎಡಕ್ಕೂ ಬಲಕ್ಕೂ ಎಡಕ್ಕೂ ಬಲಕ್ಕೂ. ಹಿಟ್ ಫ್ರಮ್ ಯುವರ್ ಎಲ್ಬೋ, ಹಿಟ್ ಫ್ರಮ್ ಯುವರ್ ಎಲ್ಬೋ. ಸ್ಟಾರ್ಟ್. 1 3 4 5 6 7 8 9 10 11 12 13 14 15 16 17 18 19 20. Take a deep breath. Breathe out from the mouth. ಹಾಗೆ ಇರಿ, ನಿಮ್ಮ ಶ್ವಾಸದೊಂದಿಗೆ ಮಾತ್ರ ಇರಿ. ಮತ್ತೊಮ್ಮೆ ಕಾಲನ್ನ ನೀಡಿ, ಶೇಕ್ ಮಾಡಿ ಕಾಲನ್ನ ಫ್ರೀ ಮಾಡ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್. 1 2 3 4 5 6 7 8 9 10 11 12 13 14 15 16 17 18 19 20. ಎಲ್ಲರೂ ಕೈ ಕಟ್ಟಿ ನೋಡೋಣ. ಕೈ ಕಟ್ಟಿದ್ದೀರಲ್ವಾ? ಕೈ ಬಿಡಲ್ಲ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಕೈಯನ್ನ ಬಿಡದೆ ಕಾಲನ್ನ ಫೋಲ್ಡ್ ಮಾಡಿ ಹೀಗೆ ಎಸ್ ಮೇಲ್ ಬನ್ನಿ, ಹೀಗೆ ನಿಲ್ಕೊಂಡು ಕಮ್ಮ. ವಿತೌಟ್ ಹ್ಯಾಂಡ್ ಸಪೋರ್ಟ್, ಕೈ ಬಿಡಬೇಡಿ ಯಾರು. ಕಮ್ಮ. ಎಸ್, ಕೈ ಕಟ್ಟಿ ಹಾಗೆ ಕುತ್ಕೊಳ್ಳಿ. ಇದ್ಯಾವ ಯೋಗ ಮಾರಾಯ, ಏಳಿಸ್ತಾರೆ ಕೂರಿಸ್ತಾರೆ, ಏಳಿಸ್ತಾರೆ ಕೂರಿಸ್ತಾರೆ. ನೀವೆಲ್ಲ ಹೇಳೋದೆಲ್ಲ ಏನು? ಎದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ ಅಲ್ವಮ್ಮ? ಹಾ, ಕುತ್ಕೋಬೇಕು, ಗೊಳೋ ಅನ್ಬಾರ್ದು, ಹೊತ್ತಾಗಿರ್ಬೇಕು. ರೆಡಿನಾ? ಈಗ 10 ಕೌಂಟ್ ಹೇಳ್ತೀರಿ, 10 ಕೌಂಟ್ ಕೂರ್ತೀರಿ. ಓಕೆನಾ? ರೆಡಿ? 1 ಅಪ್. ಸೌಂಡ್ ಎಲ್ಲ ಬರಬಾರ್ದು. ಎಸ್. 2 ಡೌನ್. ನೋಡೋಣ ಇನ್ನೂ ಸ್ವಲ್ಪ ಶಾರ್ಪ್ ಆಗಿ. ಇದು ಓಕೆ. 3rd ಟೈಮ್. 3 ಅಪ್. 4 ಡೌನ್. ಬೈಟಂಗೆ ಬೈಟ್ ಒಂದು ಮಾಡ್ತಿರಲ್ಲ. ರೆಡಿ? 5 ಅಪ್. ಕೈ ಮೇಲೆತ್ತಿ, ಈಗ ಕೈ ಮೇಲೆತ್ತಿ. ಓಕೆ, ಈಗ ಕುತ್ಕೊಳ್ಳಿ. 6, ಕೈ ಅಲ್ಲೇ ಇರ್ಬೇಕು, ಕೈ ಫೋಲ್ಡ್ ಆಗೋಂಗಿಲ್ಲ, ಹಂಗೆ ಇರ್ಬೇಕು. 7 ಅಪ್. ನೋಡಿ ಸರ್ ಮಾಡ್ತಾ ಇದಾರೆ ಇಲ್ಲಿ. 8 ಡೌನ್. ಬ್ರೀತ್ ಔಟ್, ಬ್ರೀತ್ ಔಟ್. ಎಲ್ಲಿ ಯಾಕೆ ಇದ್ ಮಾಡಿಸ್ತಾ ಇದ್ದೀನಿ ಅಂದ್ರೆ ನಿಮ್ಮ ಶ್ವಾಸ ಹೇಗೆ ಕೆಲಸ ಮಾಡುತ್ತೆ ಅಂತ. ಈಗ ಶ್ವಾಸ ಫೋಕಸ್ ಮಾಡಿ. ಬ್ರೀತ್ ಇನ್ ತಗೊಂಡ್ ಮೇಲೆ ಬನ್ನಿ. ಅಪ್, ಬ್ರೀತ್ ಇನ್. ನೋಡಿ ಎಷ್ಟು ಈಸಿ ಆಯ್ತು. ಅನ್ನಷ್ಟು ಈಸಿ ಆಯ್ತು ಅನ್ನೋರು ಮಾತ್ರ ಕೈ ಶೇಕ್ ಮಾಡಿ. ದಿಸ್ ಈಸ್ ವಾಟ್ ಹ್ಯಾಂಡ್ ಕೌಂಟ್ ಕೆಳಗಡೆ. ದಿಸ್ ಈಸ್ ವಾಟ್ ಶ್ವಾಸ ವರ್ಕ್ಸ್. ಅರ್ಥ ಆಯ್ತಲ್ಲ? ಓಕೆ. ಯಾಕೆ ಯೋಗ, ಧ್ಯಾನ, ಹಾಗೆ ಇನ್ನೇನ್ ಮಾಡ್ತೀವಿ? ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಏನು? ಪ್ರಾಣ. ಓಕೆ. ಇರುವಂತಹ ಉಸಿರಿಗೆ ಆಯಾಮಗಳನ್ನ ಹಾಕೊಂಡು ಅಭ್ಯಾಸ ಮಾಡುವಂಥದ್ದು. ಜನರಲ್ ಆಗಿ ವಿಸೆ ಬ್ರೀತಿಂಗ್ ಟೆಕ್ನಿಕ್ಸ್. ಓಕೆ. ಆದರೆ ಪ್ರಾಣಾಯಾಮ ಇಸ್ ನಥಿಂಗ್ ಬಟ್ ದಿ ಹೀಲಿಂಗ್. ಪ್ರಾಣಾಯಾಮ ಅನ್ನೋದೇನು? ಹೀಲಿಂಗ್. ಈಗ IAS ಟ್ರೈನಿಂಗ್, IPS ಟ್ರೈನಿಂಗ್. ಹೋಪ್ಫುಲಿ ಮೇಡಮ್ IPS ಅಂತ ಅನ್ಕೊಂಡಿದ್ದೀನಿ. ಮೇಡಮ್ ಗುರುಗಳು ಈಗ ಒಂದು 2 ವರ್ಷದಿಂದ somewhere I met madam. He mentioned your name with me. So only I said with someone yesterday. Okay. So IAS ನಾವು ಟ್ರೈನಿಂಗ್ ಕೊಡ್ಬೇಕು. ನಾನು ಟ್ರೈನಿಂಗ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಯಾವ್ದಕ್ಕೆ ನಾವು ಕೊಡ್ಬೇಕು ಈಗ IAS ಅಲ್ಲಿ? ಏನು ಇಂಪಾರ್ಟೆಂಟ್ ಅಲ್ಲಿ? ಯಾವುದು?
mind, IPS, mind and body, but first priority ಅಲ್ಲಿ ಬಾಡಿಗೆ ನಾವು ಕೊಡ್ತೀವಿ. ಇವರು ಡೇಂಜರ್ ಇದರಲ್ಲಿ ಕೆಲಸ ಮಾಡ್ತಾರ, IAS ಅಲ್ಲಿ ಕೆಲಸ ಮಾಡ್ತಾರ, ಪೊಲೀಸ್ ನವ್ರಿ, IPS ವಾಟ್ ಎವರ್, ಆಲ್ ಪೊಲೀಸ್, ರೈಟ್. ನಿರ್ಧಾರ ಯಾರು ಕ್ವಿಕ್ ಆಗಿ ತಗೋಬೇಕು? IAS ಅವ್ರು ತಗೊಳ್ತಾರ, IPS ಅವ್ರು ತಗೊಳ್ತಾರ? IPS. ಅಂದ್ರೆ ಈಗ ಜಾಸ್ತಿ ಯಾರಿಗ್ ಫೋಕಸ್ ಮಾಡ್ಬೇಕು ಇದನ್ನ? ಪೊಲೀಸ್. ಯಾಕೆ? ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಯಾರ ಕೈಯಲ್ಲಿರುತ್ತೆ? ಪೊಲೀಸ್. ನಾನು ಒಬ್ಬ ಪೊಲೀಸ್ ಅನ್ನ ರೆಡಿ ಮಾಡಿದ್ರೆ ಸಾವಿರಾರು ಜನರು ಸಂತೋಷವಾಗಿ, ಶಾಂತವಾಗಿ, ಖುಷಿಯಿಂದ ಇರ್ತಾರೆ. ಹೌದಾ ಇಲ್ಲ? ಎಕ್ಸಾಂಪಲ್ ನಾನಿದ್ದೀನಿ, ನೈಟ್ ಮ್ಯಾಮ್ 1 ಗಂಟೆಗೆ ಬಂದೆ, 1 AM ಗ್ರೌಂಡ್ ಬಂದು ಇದು ಹಾಕಿಲ್ಲ. ಎಸ್, ನೈಟ್ 1:30 ಬಂದು ನಾನು ಇಲ್ಲೆಲ್ಲ ನೋಡ್ಕೊಂಡು ದೆನ್ ಐ ವೆಂಟ್ 2:30 ಕ್ಲಾಸ್ ಶುರು ಮಾಡಿದೆ, 3-4 ಬ್ಯಾಚ್ ಮಾಡಿ ಇದು 5ನೇ ಬ್ಯಾಚ್ ನಾನು ಮಾಡ್ತಾ ಇರೋದು. ಓಕೆ, How it is possible ಅನ್ನೋದನ್ನ ಹೇಳ್ಬೇಕು. ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದನ್ನ, ದೇರ್ ಇಸ್ ಅ ಕ್ವಶನ್, ರೈಟ್? ಓಕೆ, ಈಗ ಮೇಡಮ್ ಕ್ವಶನ್ ಈಸ್ ಯುವರ್ ಕ್ವಶನ್. ಒಬ್ಬರ ಪ್ರಶ್ನೆ ಎಲ್ಲರ ಪ್ರಶ್ನೆ. ಯು ಆರ್ ದ ಕ್ವಶನರ್, ಯು ಆರ್ ದ ಆನ್ಸರರ್. ಫಸ್ಟ್ ಡೇ ಯು ಆರ್ ದ ಕ್ವಶನರ್, ಲಾಸ್ಟ್ ಡೇ ಯು ವಿಲ್ ಗೆಟ್ ದ ಆನ್ಸರ್ ಬೈ ಯುವರ್ ಸೆಲ್ಫ್. ಆಗ್ಬೋದಾ? ಎಸ್, ಆ ಟಾಪಿಕ್ ಬರ್ತೀವಿ. ಥರ್ಡ್ ಡೇ ಹೌ ಇಟ್ ಈಸ್ ಇಂಪಾರ್ಟೆಂಟ್, ಫಾರ್ ಹೂಮ್ ಇಟ್ ಈಸ್ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಎಷ್ಟು ಮುಖ್ಯ, ಯಾರಿಗೆ ಮುಖ್ಯ, ಯಾಕೆ ಮುಖ್ಯ ಅಂತ ಹೇಳಿ ನಿಮ್ಗೆ ಕೊನೆಯ ತರಗತಿಯಲ್ಲಿ ಮುಂದಿಂದಾನೇ ಗೊತ್ತು ಮಾಡಿಸ್ತೀನಿ ನಿಮ್ಗೆ. ಆಗ್ಬೋದಾ? ರೈಟ್, ಥ್ಯಾಂಕ್ ಯು. ಓಕೆ, ಎಲ್ಲಿದ್ವಿ ನಾವು? ಕೂತ್ಕೊಳ್ಳೋದು, ಎದ್ದೋಳೋದು. ಎಂತ ಸಿನ್ಸಿಯರ್ ಸ್ಟೂಡೆಂಟ್ ನಮ್ಮ ಕೈ ಮೇಲೆ ತಗೊಳ್ಳಿ ಎಲ್ಲರೂ. ರೈಟ್, ಬಾಡಿ ಸ್ವಲ್ಪ ಫ್ರೀ ಮಾಡಿ. 1, 2, 3, 4, 5, 6, 7, 8, 9, 10. ಆ ಹೊಟ್ಟೆ ಎಲ್ಲ ಕುದಿಬೇಕು, ಚೆನ್ನಾಗಿ ತಿನ್ಸಿ ಉಣ್ಸಿ ಬೆಳೆಸ್ಕೊಂಡಿರೋದೆಲ್ಲ ಹೋಗ್ಲಿ ಸ್ವಲ್ಪ. ಆ ಮುದ್ದ ಬೆಳೆಸ್ಕೊಂಡಿರೋ ಹೊಟ್ಟೆ ಎಲ್ಲ ಸ್ವಲ್ಪ ಶೇಕ್ ಆಗ್ದಲ್ಲ. ಶೇಕ್ ಶೇಕ್ ಶೇಕ್. 9, 10, 11, 12, 13, 14, 15, 16, 17, 18, 19, 20. Hand down. Take a deep breath. Breathe out from the mouth. ಈಗ ಕೈಯೆಲ್ಲ ಫ್ರೀ ಮಾಡಿ. ಟೋಸ್ ಮೇಲೆ ಮಾತ್ರ, ಕಾಲಿನ ಬೆರಳಿನ ಮೇಲೆ ಅಥವಾ ಟೋಬಾಲ್, ಕಾಲಿನ ಮುಂಗಾಲು. ನನ್ನ ಇನ್ಸ್ಟ್ರಕ್ಷನ್ ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. Okay, relax. Take a deep breath. Breathe out from the mouth. ನಿಮ್ಮ ಸೊಂಟ ಎಷ್ಟಾಗ್ಲ ಇದೆ ಅಷ್ಟಾಗ್ಲ ಕಾಲಿಟ್ಕೊಳ್ಳಿ, ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಈಗ ಹಿಪ್ಪು ಹಿಂದೆ ಹೋಗುವಾಗ ಬ್ರೀತ್ ಇನ್ ಮಾಡಿ, ಮುಂದೆ ತಳ್ಳುವಾಗ ಬ್ರೀತ್ ಔಟ್ ಮಾಡಿ. ರೊಟೇಷನ್ ಮಾಡೋಣ. ಸ್ಟಾರ್ಟ್. 1, 2, 3, 4. ಕಣ್ಮುಚ್ಚಿ. ಈಗ ಕಣ್ಮುಚ್ಚಿ ನಿಮ್ಮ ಸೊಂಟವನ್ನ ನೋಡಿ. 3, 4, 5, 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾಳೆ ಯೋಗಕ್ಕೆ ಇವತ್ತು ದೇಹ, ಮನಸ್ಸು, ಶ್ವಾಸವನ್ನ ಹದ ಮಾಡ್ಕೊಳ್ತಾ ಇದೀವಿ. ಅರ್ಥ ಆಯ್ತಲ್ಲ? ಓಕೆ, ಈಗ ನಾವು ಚಪಾತಿ, ರೊಟ್ಟಿ ಇವೆಲ್ಲ ಮಾಡ್ಬೇಕಂತ ಫಸ್ಟ್ ಏನ್ ಹದ ಮಾಡ್ತೀವಿ? ಹಿಟ್ಟನ್ನ ರೆಡಿ ಮಾಡ್ತೀವಿ. ಹಾಗೆ ರೆಡಿ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಓಕೆ, ಈಗ ಕಾಲನ್ನ ಜೋಡಿಸಿ, ಸಂಪೂರ್ಣವಾಗಿ ಕಾಲನ್ನ ಜೋಡಿಸಿ, ಹೆಬ್ಬೆರಳಿಗೆ ಹೆಬ್ಬೆರಳು, ಹಿಮ್ಮಡಿಗೆ ಹಿಮ್ಮಡಿ ಆಗಿರ್ಲಿ. ಕೈಯನ್ನ ನೇರ ಚಾಚಿ. ಓಕೆ, ಇಲ್ಲಿಂದ ಎಲ್ಬೋ ಮಾತ್ರ, 2 ಕೈಗಳು ಎಲ್ಬೋ ಮಾತ್ರ ನಿಮ್ಗೆ ಮೂವ್ ಆಗ್ಬೇಕು. ಎರಡು ಕೈಗಳು. ನಂದು 1 ಕೈ ಬಿಸಿ ಇದೆ, 1 ಕೈ ತೋರಿಸ್ತಾ ಇದೀನಿ. ಈ ರೊಟೇಷನ್ ಅಲ್ಲ, ಎಷ್ಟೋ ಜನರು ರೊಟೇಟ್ ಮಾಡ್ತಿದ್ದೀರಿ ನೋಡಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. Back. 1, 2,
3, 4, 5, 6, 7, 8, 9, 10. Okay. ಅಲ್ಲೇ ಇರ್ಲಿ ಕೈ. ಮೈಕ್ರೋ ಮೂಮೆಂಟ್ಸ್ ಮುಂಭಾಗಕ್ಕೆ 1, 2, 3, 4, 5, 6, 7, 8, 9, 10. ಆಪೋಸಿಟ್. ಎರಡೂ ಕೈಗಳು 1, 2, 3, 4, 5, 6, 7, 8, 9, 10. ಕೈ ಹಾಗೆ ಇರ್ಲಿ. 1 breathe in both the hands of join the palm. ಕೈಯನ್ನ ಸೇರಿಸಿ ಸಾಧ್ಯ ಆದ್ರೆ ಆಕಾಶವನ್ನ ನೋಡಿ. ಯಾವ್ದು ಹಸ್ತ ಆಗಿಲ್ಲ ಹಸ್ತವನ್ನ ತಾಕ್ಸಿ ಮತ್ತು ಹೆಬ್ಬೆರಳನ್ನ ಲಾಕ್ ಮಾಡಬಾರ್ದು, ಫ್ರೀ ಆಗಿ ಇಟ್ಟಿರ್ಬೇಕು. ಹಾಗೆ ಮತ್ತೆ ಕೈ ಸೈಡ್ ಬರ್ಲಿ. ಕೆಳಗಡೆನೆ ತನ್ನಿ, ಪರವಾಗಿಲ್ಲ. ರೆಡಿ. 1 ಬ್ರೀತಿಂಗ್ ಅಪ್, 2 ಡೌನ್, 3 ಅಪ್, 4 ಡೌನ್, 5 ಅಪ್, 6 ಡೌನ್, 7 up, 8 down, 9, 10, 11, 12, 13, 14, 15, 16, 17, 18, 19, 20, 21 up. ಎರಡೂ ಹಸ್ತವನ್ನ ಜೋಡಿಸಿ ದೇಹವನ್ನ ಮೇಲ್ಭಾಗಕ್ಕೆ ಈಜಿ. ನಿಮಗೆ ಅನ್ನಿಸ್ಬೇಕು ಬೆರಳಿನ ತುದಿಯಿಂದ ಆಕಾಶವನ್ನ ಮೇಲ್ಭಾಗಕ್ಕೆ ತಳ್ತಾ ಇದ್ದೀನಿ ಅನ್ನಿಸ್ಬೇಕು. ನಿಮ್ಮ ಪಾದದಿಂದ ಭೂಮಿಯನ್ನ ಪ್ರೆಸ್ ಮಾಡಿ ಕೆಳಗಡೆ ತಳ್ತಾ ಇದ್ದೀನಿ ಅನ್ಸ್ಬೇಕು. ಎರಡೂ ಹಸ್ತಗಳು ಜೋಡಿಸಿ ಪ್ರೆಸ್ ಮಾಡಿ ಈಚ್ ಅದರ್. ಹಾಗೆ ಅಲ್ಲೇ ಇರಿ, ಅಲ್ಲೇ 5 ಶ್ವಾಸ. 1 breath in, 2 breath out, 3 breath in, 4 breath out, 5 breath in, 6 breath out, 7 breath in, 8 breath out, 9 breath in, 10 breath out, hand down. ಅಲ್ಲಿ ನೋಡೋಣ ಎಂತ ಚೆನ್ನಾಗಿದೆ ನನ್ನ ನೋವು. Take a deep breath. Breathe out from the mouth. ಧರ್ಮಕ್ಕೂ ಕರ್ಮಕ್ಕೂ ಫೈಟಿಂಗ್ ಶುರುವಾದ್ರೆ ಯಾರು ವಿನ್ ಆಗ್ಬೇಕು? ಧರ್ಮ. ಹಾಗೆ ನಮ್ಮ ದೇಹದೊಳಗು ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಇರುತ್ತೆ. ಅವೆರಡಕ್ಕೂ ಯುದ್ಧ ಶುರುವಾದಾಗ ನಮ್ಗೆ ನೋವು ಶುರುವಾಗ್ತಾ ಇರುತ್ತೆ. ಓಕೆ, ಅದನ್ನ ನಾವು ಜಯಿಸ್ಬೇಕು. ಆಗ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಉಳ್ಕೊಳ್ಳುತ್ತೆ, ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತೆ. ರೈಟ್ ಕೈಯನ್ನ ಮುಂದೆ ಚಾಚಿ. ಈಗ ಎರಡೂ ಹಸ್ತವನ್ನ ಸೇರಿಸಿ. ಈಗ ಕಾಲನ್ನ ಸ್ವಲ್ಪ ಸೊಂಟ ಎಷ್ಟಾಗ್ಲ ಇದೆ ಅಷ್ಟಾಗ್ಲ ಇಟ್ಕೊಳ್ಳಿ. ಕೈ ಮುಂದೆ ಚಾಚಿದಿರಿ. 1 ಹೇಳಿದಾಗ ನಿಮ್ಮ ಪೆಲ್ಲುಸ್ ಅಂದ್ರೆ ಕೆಳಭಾಗದ ಸೊಂಟವನ್ನ ಮುಂದೆ ತಳ್ಳಿ, ಎದೆಯನ್ನ ಅಗಲ ಮಾಡಿ, ಕೈಯನ್ನ ಸಂಪೂರ್ಣವಾಗಿ ಅಗಲ ಮಾಡಿ ಹೀಗೆ. ಓಕೆ. 2 ಹೇಳಿದಾಗ ನೋಡ್ಕೊಳ್ಳಿ. 2 ಹೇಳಿದಾಗ ನಿಮ್ಮ ಬೆನ್ನನ್ನ ಹೀಗೆ ಹಂಚ್ ಮಾಡಿ ಎರಡೂ ಕೈಗಳನ್ನ ಸೇರಿಸ್ಬೇಕು. ಮತ್ತೆ 1 ಹೇಳಿದಾಗ ನೋಡಿ, 1, 2. ಇದು ನಿಮ್ಮ ಅಭ್ಯಾಸ. ರೆಡಿ. 1. ಕೈ ಅಗಲ ಮಾಡಿ, ಎದೆ ಅಗಲ ಮಾಡಿ. ಎದೆಯನ್ನ ಸಾಧ್ಯ ಆದ್ರೆ ನಿಮ್ಮ ಹೊಕ್ಕಳವನ್ನ ಆಕಾಶಕ್ಕೆ ತೋರಿಸಿ. ವೆರಿ ಗುಡ್. 2 ಬ್ರೀತ್ ಔಟ್. ಶ್ವಾಸ ಬರ್ಲಿ. ಹಸ್ತ ಜೋಡಿಸಿ, ಬೆರಳುಗಳು ಸೇರಿಸಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 breathe in, 4 breathe out, 5 breathe in, 6 breathe out, 7 breathe in, 8 breathe out, 9 breathe in, 10 breathe out, 11, 12. Shwasa. 13 breathe in, 14, 15, 16, 17, 18, 19,
ಹಾಗೆ ಇರಿ, ಅಲ್ಲೇ ಇರಿ, 90 ನಲ್ಲೇ ಇರಿ. 5 ಸೆಕೆಂಡ್. 1, 2, 3, 4, 5. ಫಾರ್ವರ್ಡ್, ಬ್ರೀತ್ ಔಟ್. ಮುಂದಕ್ಕೆ ಚಾಚಿ, ದೇಹವನ್ನ ಮುಂದಕ್ಕೆ ಚಾಚಿ, ಹಂಚ್ ಮಾಡಿ. ಬ್ಯಾಕ್ ಅನ್ನ ಹಂಚ್ ಮಾಡ್ಬೇಕು. ಕಿವಿಗೆ ತೋಳ್ತಾ ಆಗ್ಬೇಕು, ಫುಲ್ ಎಳಿಬೇಕು. ಮೇಲೆ ಈ ಭಾಗ ಎಳ್ಕೊಳ್ಬೇಕು. ಹಸ್ತವನ್ನ ಲಾಕ್ ಮಾಡ್ಬೇಕು. ಕಿವಿಗೆ ತೋಳಿಂದ ಲಾಕ್ ಮಾಡಿ. 1 ಬ್ರೀತ್ ಇನ್, ಹಂಚಾಗ್ಬೇಕು. ಬ್ಯಾಕ್ ನೋಡಿ, ಹೀಗೆ ಗೂನ್ ಬೆನ್ ಆಗ್ಬೇಕು. ಹೀಗೆ ಹೀಗೆ. 2 ಬ್ರೀತ್ ಔಟ್. 3 ಬ್ರೀತ್, ಅಲ್ಲೇ 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 ಹೋಲ್ಡ್. 5 ಬ್ರೀತ್. 6, ಇದು ಮೇಲ್ ಬರ್ಬೇಕು. 7, 8, 9, 10. ರೈಟ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಕಾಲಿನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಕೈನ ಸುಮ್ನೆ ಫ್ರೀ ಮಾಡಿ. ಲೇಜಿ ಮೂಮೆಂಟ್. 1 ಹೇಳಿದಾಗ ಸುಮ್ನೆ ಎಡಭಾಗಕ್ಕೆ ಹಿಂದೆ ತಿರುಗಿ ನೋಡಿ. ಓಕೆ. 2 ಹೇಳಿದಾಗ ಬಲ ಭಾಗಕ್ಕೆ. ನಿಮ್ಮ ಹಿಂದಿನವ್ರು ನೋಡಿದ್ರೆ ಆಯ್ತು ಅಷ್ಟೇ. ಓಕೆ, ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೆಂಟರ್ ರಿಲ್ಯಾಕ್ಸ್. ಕಾಲೊಂದು 3.5 ಅಡಿ ಕಾಲಗಲ ಇಟ್ಕೊಳ್ಳಿ. 3.5 ಅಡಿ ಕಾಲನ್ನ 3.5 ಅಡಿ ಕಾಲಗಲ ಇಟ್ಕೊಳ್ಳಿ. ಕಾಲಿನ ಬೆರಳು ನೇರವಾಗಿ ಮುಂಭಾಗಕ್ಕಿರ್ಲಿ. ಕಣ್ಣಿನ ದೃಷ್ಟಿಯಲ್ಲಿ ಒಂದು ಟಾರ್ಗೆಟ್ ಹಾಕೊಳ್ಳಿ. 1.5 ಅಡಿ. ಎಕ್ಸಾಂಪಲ್, ನಾನೀಗ ನನ್ನ ಟಾರ್ಗೆಟ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಓಕೆ, ಈ ಕಡೆ ಇದೊಂದು ಟಾರ್ಗೆಟ್ ಅಂತ ಇಟ್ಕೊಳ್ಳಿ. ಹೀಗೆ ಇರ್ತೀರಿ ಇಲ್ಲಿಂದಾನೆ. ಓಕೆ, ಒಂದ್ಸಲ ತೋರಿಸ್ತೀನಿ. ಜಸ್ಟ್ ಓಕೆ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಈಗ ನಾನು ಕೌಂಟ್ ಪ್ರಕಾರ ನೀವು ಹೋಗ್ಬೇಕು. ಹಾಫ್ ಬೆಂಡ್ ಆಗಿ ಎಲ್ಲಾರು. 1 ಹೇಳಿದಾಗ ಬಲಗೈ ನಿಮ್ಮ ಎಡ ಸೈಡ್. 1, 2, 3, ಶ್ವಾಸ ಬರ್ತಾ ಇಲ್ಲ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕಮ್ ಅಪ್. ಹೀಗೆ ಬರ್ಲಿ. ಹೀಗೆ ಇರಿ. ಈಗ ನನ್ನ ನೋಡಿ. ನಿಮ್ ಕೈ ಎಲ್ಲಿ ಹೋಗಿತ್ತು ಅಲ್ಲಿ ಹೋಗ್ಲಿ. ಹಸ್ತವನ್ನ ಊರಿ, ದೇಹವನ್ನ ತಿರುಗಿಸಿ. ನಿಮ್ಮ ಎಡಗೈ ಮೇಲೋಗುತ್ತೆ. ಇಲ್ಲಿಂದ ಸ್ಮಾಲ್ ಸ್ಟ್ರೋಕ್. ಆ ಕೈ ಹಿಂದೆ ಸ್ಮಾಲ್ ಸ್ಟ್ರೋಕ್ ಮಾಡ್ತಾ ಹೋಗ್ಬೇಕು. ನಾನು ತೋರಿಸ್ತಾ ಇರ್ತೀನಿ, ಮ್ಯಾಮ್ ಮಾಡ್ತಾ ಇರ್ತಾರೆ, ನೀವು ಫಾಲೋ ಮಾಡಿ. ಪೊಸಿಷನ್ ಬನ್ನಿ. ಈಗ ಪೊಸಿಷನ್. ಎಸ್, ಟ್ವಿಸ್ಟ್ ದ ಬಾಡಿ. ಟೇಕ್ ದ ಹ್ಯಾಂಡ್. ಎಲ್ಲಿಗೆ ಹೋಗುತ್ತೆ ಅಷ್ಟೇ ಸಾಕು. ಓನ್ಲಿ ಥಿಂಗ್ ಇಸ್ ಎದೆಯನ್ನ ಅಗಲ ಮಾಡಿ. ಕೈ ಭುಜಕ್ಕೆ ನೇರವಾಗಿರ್ಲಿ. ಇಲ್ಲಿಂದ ನೋಡಿ, ಶರೀರ ಲೂಸ್ ಆಗಿ ಇಟ್ಕೋಬೇಕು. ಸ್ಟಾರ್ಟ್. 1, 2, ಎಕ್ಸಲೆಂಟ್. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ವೆರಿ ಗುಡ್. ಅಲ್ಲೇ ಹೋಲ್ಡ್ ಮಾಡಿ. ಹಾಗೆ ಇರಿ. ಅಲ್ಲೇ ಇರಿ. ಅಲ್ಲೇ 5 ಶ್ವಾಸ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5, 6, 7, 8, 9, 10. ಎಲ್ರು ಚಪ್ಪಾಳೆ ಕೊಡಿ ಈಗ ಒಂದ್ಸಲ. ರೈಟ್. ಆಪೋಸಿಟ್ ಹೋಗಿ ಈಗ. ಆಪೋಸಿಟ್. ಇನ್ಹೇಲ್, ಹ್ಯಾಂಡ್ಸ್ ಅಪ್. ಆಪೋಸಿಟ್ ಡೈರೆಕ್ಷನ್. ಲೆಫ್ಟ್ ಹ್ಯಾಂಡ್ ಟುವರ್ಡ್ಸ್ ದಿ ರೈಟ್ ಸೈಡ್. ಓಕೆ. ಈಗ ಭುಜಕ್ಕೆ ನೇರ ಬರ್ತಾರೆ. ಅಲೈನ್ಮೆಂಟ್ ಮಾಡ್ಕೊಳ್ಳಿ. ದೇಹದಲ್ಲಿ ಅಲೈನ್ಮೆಂಟ್. ಭುಜಕ್ಕೆ ನೇರ ಇದೆಯಾ ಚೆಕ್ ಮಾಡ್ಕೊಳ್ಳಿ. ನೆಲಕ್ಕೆ ಕೈ ತಾಗ್ತಾ ಇಲ್ಲ ಅನ್ನೋರು ನಿಮ್ಮ ಮೊಣಕಾಲು ಇಟ್ಕೋಬಹುದು, ತೊಂದರೆ ಇಲ್ಲ. ಓಕೆ, ರೈಟ್. ಸ್ಟ್ರೋಕ್ ಸ್ಟಾರ್ಟ್ ಮಾಡಿ ಈಗ. 1, 2, ತಲೆ ಎತ್ತಿ. 3, 4, 5, 6, 7, 8, 9. ಹಣೆಯ ಮಾಡೋಣ. 10,
11, 12, 13, 14, 15, 16, 17, 18, 19. ಓಕೆ, ಅಲ್ಲೇ ಇರಿ ಈಗ, ಸ್ಟ್ರೆಚ್ ಮಾಡಿ ಅಲ್ಲೇ ಇರಿ ಇವಾಗ, ಹೋಲ್ಡ್ ಮಾಡಿ ಇವಾಗ, ಟರ್ನ್ ಬಾಡಿನ ಗಲ್ಲ ತಿರುಗಿಸಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, ಅಲ್ಲೇ ಇರ್ಬೇಕು. 5, 6, 7, ಮೇಲ್ ಬರಬಾರ್ದು. 8, 9, 10. ಇನ್ಹೇಲ್ ಅಪ್, ಹೀಗೆ ಇರಿ ನೇರವಾಗಿ. ಓಕೆ, ಎಲ್ಲೆಲ್ಲಿ ನಟ್ಟು ಬೋಲ್ಟು ಇದಾವೆ ಗೊತ್ತಾಗ್ತಾ ಇದೆಯಾ? ಇನ್ನೂ ಗೊತ್ತಾಗಿಲ್ಲ, ನಾಳೆ ಗೊತ್ತಾಗತ್ತೆ. ಓಕೆ, ಇವತ್ತು ಸುಮ್ಮನೆ ಅಂಡರ್ಸ್ಟ್ಯಾಂಡಿಂಗ್ ಸೆಷನ್. ನಾವು ಯೋಗ ಇನ್ನು ಪ್ರಾರಂಭ ಮಾಡಿಲ್ಲ. ಕೈ ಹೀಗೆ ಇರ್ಬೇಕು, ಕೈ ಹೀಗೆ ಇರ್ಬೇಕು, ಮುಖ ನೋಡಕ್ ಲಕ 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 ಅಂತ ಇರ್ಬೇಕು. ಹೇಗಿರ್ಬೇಕು? ಹಾ, ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಏನೇ ಬರ್ಲಿ ಏನೇ ಹೋಗ್ಲಿ, ಜುಮ್ಮಕ ಜುಮ್ಮಕ ಜುಮ್ ಹೇಳಿ ನೋಡೋಣ. ನೋಡಿ, ಜುಮ್ಮಕ ಜುಮ್ಮಕ ಜುಮ್ ಅನ್ನೋದು ಹೆಂಗಿದೆ? ಜುಮ್ಮಕ ಜುಮ್ಮಕ ಜುಮ್ ಅನ್ನೋದು ಹೆಂಗಿದೆ? ಜುಮ್ಮಕ ಜುಮ್ಮಕ ಜುಮ್ ಅನ್ನಿ. ವೆರಿ ಗುಡ್. ಈಗ ಹಂಗೆ ಸ್ವಲ್ಪ ಕತ್ಕೊಡಿ. ಜುಮ್ಮಕ ಜುಮ್ಮಕ ಜುಮ್. ರೆಡಿ. ಕೈ ಹೀಗೆ ಇರ್ಲಿ. ಓಕೆ, ಈಗ 1 ಹೇಳಿದಾಗ ಎಡಭಾಗ, 2 ಹೇಳಿದಾಗ ಬಲಭಾಗ. ಪ್ರಾಕ್ಟೀಸ್ ಮಾಡುವಾಗ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡೋಣ, ಸಂತೋಷವಾಗಿರುವಾಗ ಸಂತೋಷವಾಗಿ ಕೂಡ ಇರೋಣ. ರೆಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಎಡಭಾಗಕ್ಕೆ ಕಾಲಿನ ಬೆರಳು ಇಲ್ಲಿ ನೇರ 2.5 ಮಿನಿಮಮ್ 3.5 ಅಡಿ ಕಾಲ ಅಗಲ. ಎಡ ಹಸ್ತ ಎಡಪಾದದ ಪಕ್ಕದಲ್ಲಿ ಮೂಡುವ ಪ್ರಯತ್ನ. ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ. ಓಕೆ, ಬಲಗೈ ಮೇಲೆ ನಿಮ್ಮ ಕಲ್ಲ ಬಲ ಶೋಲ್ಡರ್ ಟಚ್ ಆಗ್ಬೇಕು. ಬ್ರೀತ್ ಇನ್ ಸೆಂಟರ್, ಸೆಂಟ್ರಿ ಬನ್ನಿ, ನೇರವಾಗಿ ನಿಂತ್ಕೊಳ್ಳಿ. ಕಮಾನ್ ಕ್ವಿಕ್, ಅಲರ್ಟ್, ಲಾಸ್ಟ್ ಫೋಕಸ್. ರೆಡಿ. 2 ರೈಟ್ ಸೈಡ್ ನಿಮ್ಮ ಬಲಭಾಗ. ರೆಡಿ. 1 ಅಪ್. ಈಗ ಇಲ್ಲಿ ನಿಂತಿದ್ದೀರಾ, ಇಲ್ಲಿ ನೋಡ್ಕೊಳ್ಳಿ ಕರೆಕ್ಷನ್. ಇಲ್ಲಿ ನಿಂತಾಗ ಶರೀರ ಟೈಟ್ ಆಗ್ಬೇಕು, ಮಂಡಿ ಟೈಟ್ ಮಾಡ್ಕೋಬೇಕು, ಕಿಬ್ಬೊಟ್ಟೆನ ಫುಲ್ ಒಳಗೆ ಎಳ್ಕೋಬೇಕು, ಸಂಪೂರ್ಣ ಒಳಗೆ ಎತ್ತಬೇಕು, ಎದೆ ಮೇಲೆ ಎತ್ತಬೇಕು, ಇನ್ನ ಎತ್ತಬೇಕು, ಶೋಲ್ಡರ್ ಹಿಂದೆ ಹೋಗ್ಬೇಕು. ಇದು ಪೊಸಿಷನ್. ಓಕೆ, 1 ಲೆಫ್ಟ್ ಸೈಡ್ ಅಲ್ಲೇ ಬೆಂಡ್ ಆಗ್ಬೇಕು, ಮುಂಭಾಗದಲ್ಲಿ ಬೆಂಡ್ ಆಗ್ಬಾರ್ದು. ಬ್ರೀತ್ ಇನ್ ಸೆಂಟರ್, ಬ್ರೀತ್ ಔಟ್ ರೈಟ್ ಸೈಡ್. Breathe in up, breathe out left, breathe in center, breathe out right side, breathe in center, breathe out left, breathe in center, breathe out right. 1 left. ಎನರ್ಜೆಟಿಕ್ ಬರ್ತಿಲ್ಲ ನನಗೆ, ಅದಕ್ಕೆ ಮತ್ ಮಾಡಿಸ್ತಾ ಇದ್ದೀನಿ. 2 breathe in and breathe out right side. Quick now. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ರೈಟ್ ಸೈಡ್ ಹೋಲ್ಡ್. ಯಾರೆಲ್ಲ ಬಲಭಾಗಕ್ಕೆ ಬಂದಿದ್ದೀರಿ ನೀವು ಸರಿಯಾಗಿ ಮಾಡಿದ್ದೀರಿ ಅಂತ. ರೈಟ್ ಸೈಡ್, ಬೆಂಡ್ ಯೋರ್ ರೈಟ್ ಸೈಡ್. ಈಗ ಅಲ್ಲೇ ಕರೆಕ್ಷನ್ ಮಾಡ್ತಾ ಹೋಗಿ. ಕಾಲಿನ ಬೆರಳು ಎಲ್ಲರದು ವೇದಿಕೆ ಕಡೆಗಿದೆಯಾ ಗಮನಿಸ್ಕೊಡಿ. ಅದೇ ಸ್ಥಿತಿಯಲ್ಲಿ ತಿರುಗಿಸಿ, ಇಲ್ಲ ಅಂದ್ರೆ. ಈಗ ನಿಮ್ಮ ಎಡಗೈ ಮೇಲ್ಭಾಗಕ್ಕಿದ್ಯಾ ಚೆಕ್ ಮಾಡಿ. 5 ಬೆರಳು ಜೋಡಣೆಯಲ್ಲಿ ಇರ್ಬೇಕು. ನಿಮ್ಮ ಗಲ್ಲ ನಿಮ್ಮ ಭುಜಕ್ಕೆ, ಎಡ ಭುಜಕ್ಕೆ ತಾಗಿರ್ಬೇಕು, ಅಂದ್ರೆ ನೆಕ್ ಅನ್ನ ಸಂಪೂರ್ಣವಾಗಿ ತಿರುಗಿಸಿರ್ಬೇಕು. ಎದೆ ಕೂಡ ಆಕಾಶವನ್ನ ನೋಡ್ತಾ ಇರ್ಬೇಕು. ತಿರುಗಿಸಿದಿರ ಗಮನಿಸ್ಕೊಳ್ಳಿ. ಅಲ್ಲಿ 5 ಶ್ವಾಸ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5, 6, 7, 8, 9. Breathe in center ಬನ್ನಿ. Breathe out left side, go left side, drop, turn,
ಗುಡ್. ಗಲ್ಲ ತಿರ್ಸಿ ಹಾಗೆ ಮೇಲ್ ನೋಡಿ, ಸ್ಮೈಲ್ ಇಟ್ಕೊಳ್ಳಿ. 1 2 3 4 5 6 7 8 9 10. Inhale up. Exhale, hand down. ಜಂಪ್ ಮಾಡೋದ್ ಬೇಡ, ಜಂಪ್ ಮಾಡೋದ್ ಬೇಡ. ಕಾಲ್ ಹಾಗೆ ಇರ್ಲಿ. ಮಿನಿಮಮ್ 2.5 ಅಡಿ, ಮ್ಯಾಕ್ಸಿಮಮ್ 3 ಅಡಿ ಕಾಲಿರ್ಲಿ. ಸುಮ್ಮನೆ ನಿಂತಲ್ಲೇ ನಿಮ್ಮ ಎಡ ಭಾಗಕ್ಕೂ ಬಲ ಭಾಗಕ್ಕೂ ಪಾದಗಳನ್ನ ತಿರುಗಿಸಿ ಒಂದೇ ಲೈನ್ ಅಲ್ಲಿ ಹೋಗ್ಬೇಕು ನೋಡಿ. 1 ಲೆಫ್ಟ್, ಶರೀರನ ತಿರುಗಿರ್ಲಿ. ಕೈಯೆಲ್ಲ ಫ್ರೀ ಆಗಿ ಇಟ್ಕೊಳ್ಳಿ, ಬ್ಯಾಲೆನ್ಸಿಗೆ ಆರಾಮಾಗಿ ನಿಂತ್ಕೊಳ್ಳಿ. 2 ರೈಟ್ ಸೈಡ್, 3 ಲೆಫ್ಟ್ ಸೈಡ್, 4 very good, 5 ankle twist agli, 6 7 8 9 10. okay, center. Breathe in ಮಾಡಿ, breathe out ಮಾಡಿ. ಈಗ ಪೆಲ್ವಿಸ್ ಅನ್ನ ಮುಂದೆ ತಳ್ಳ, ಕೈಯೆಲ್ಲ ಫ್ರೀ ಇಟ್ಕೊಂಡು ಈ ಪೆಲ್ವಿಸ್ ಅನ್ನ ಬೇಕಂದ್ರೆ ಕೈ ಸಪೋರ್ಟ್ ತಗೊಳ್ಳಿ. ಇಲ್ಲಿ ನೋಡಿ, ಸ್ಟಾರ್ಟ್. 1 2 3. ಹಿಂದೆ ಬಾಗಬಾರ್ದು, ಬರೀ ನಿಮ್ಮ ಲೋವರ್ ಬಾಡಿಯನ್ನ ಮುಂದಕ್ಕೆ ತಳ್ಳಬೇಕು. 1 2 3 4 5 6 7 8. ಈ ಭಾಗ ಮಾತ್ರ ಹೋಗ್ಬೇಕು. 9 10 9. ಬ್ರೀತ್ ಔಟ್. 8 7 6 5 4 3 2 1. center relax. Take a deep breath. Breathe out from the mouth. ಸೆಂಟರ್ ಮೇಲೆ ಕೈ ಇಟ್ಕೊಳ್ಳಿ. ಈ ಹಿಪ್ಪನ್ನ ಹಿಂದೆ ತಳ್ಬೇಕು. ಹೀಗೆ ತಳ್ಳಿ. ಓಕೆ, ನೇರವಾಗಿ ಶರೀರ ಹೀಗೆ ನೇರವಾಗಿ ಬಂದ್ರೆ ಎಡಕ್ಕೂ ಬಲಕ್ಕೂ, ಎಡಕ್ಕೂ ಬಲಕ್ಕೂ. ಇಲ್ಲಿ ಟೈಟ್ ಆಗಿರ್ಲಿ. ದೇಹ ನೋಡಕ್ ಮೂವ್ ಆಗ್ತಾ ಇರುತ್ತೆ, ಆದ್ರೆ ರಿಯಲ್ ಎಫೆಕ್ಟ್ ಎಲ್ಲ ಆಗ್ತಾ ಇರುತ್ತೆ ಅಂದ್ರೆ ನಿಮ್ಮ ಮಂಡಿಗೆ. ಪೊಲೀಸ್ನವ್ರಿಗೆ ಹೆಚ್ಚಿನ ತೊಂದರೆಗಳು ಕಾಣಿಸೋದು ಮಂಡಿ, ಸೊಂಟ, ಶೋಲ್ಡರ್. ರೈಟ್? ಎಸ್. ಪ್ರಾರಂಭ ಮಾಡಿ. ಮುಂದಕ್ಕಾಗಿ ಫಸ್ಟ್ 1 ಹೇಳ್ತೀನಿ ಎಡ ಭಾಗಕ್ಕೆ ಹೋಗ್ಲಿ, 2 ಹೇಳ್ತೀನಿ ಬಲ ಭಾಗಕ್ಕೆ ಬರ್ಲಿ. ಮಧ್ಯದಲ್ಲಿ ಬ್ರೀತ್ ಇನ್ ಲೆಫ್ಟ್ ಅಂಡ್ ರೈಟ್, ಬ್ರೀತ್ ಔಟ್. 1 ಲೆಫ್ಟ್, 2 ರೈಟ್, 3 ಲೆಫ್ಟ್, 4 ರೈಟ್. ಎಲ್ರು ಒಟ್ಟಿಗೆ ಮಾಡಿ. 5 ಲೆಫ್ಟ್, ಅಲ್ಲೇ ಇರಿ ಲೆಫ್ಟ್ ಅಲ್ಲಿ ಎಡಭಾಗ. 6 ಬಲಭಾಗ. ವೆರಿ ಗುಡ್. 7 8 9 10 11 12 13 14 15 16 17 18 19 20. Center relax. Take a deep breath. Breathe out from the mouth. ಮತ್ತೆ ಎಲ್ಲಾದ್ರೂ ಕಾಲ್ ಬೆರಳು ಒಂಚೂರು ಆಚೆ ಈಚೆ ಹೋಗಿದೆ, ಕಾಲ್ ಜಾಸ್ತಿ ಅಗಲ ಆಗಿದೆ, ಕರೆಕ್ಷನ್ ಮಾಡ್ಕೊಳ್ಳಿ, ಅಲೈನ್ ಮಾಡ್ಕೊಳ್ಳಿ. ಬಾಡಿ ಅಲೈನ್ಮೆಂಟ್ ಆದ್ರೆ ಮೈಂಡ್ ಕೂಡ ಅಲೈನ್ಮೆಂಟ್ ಆಗುತ್ತೆ. ಬೆರಳು ಮುಂಭಾಗಕ್ಕೆ ಇರ್ಲಿ. ಈಗ ನಿಮ್ಮ ಎಡಗೈ ಮಾತ್ರ ಈಗ ಸೈಡ್ ಅಲ್ಲಿ ತಗೊಳ್ಳಿ, ಸೈಡ್ ಅಲ್ಲಿ ನೇರ ಮಾಡಿ ಹೀಗೆ. ಓಕೆ, ಬಲಗೈಯನ್ನ ಹೀಗೆ ಸುಮ್ಮನೆ ಫ್ರೀ ಆಗಿ ಬಿಡಿ. ಓಕೆ, ಎಷ್ಟು ಸಾಧ್ಯ ಆಗುತ್ತೆ ನೋಡಿ, ಮುಂಭಾಗದಲ್ಲಿ ಬರಬಾರ್ದು. ಓಕೆ, ಸೈಡ್ ಅಲ್ಲೇ ಹೋಗ್ಬೇಕು. ಈಗ ಬಂದು ನೋಡ್ಕೊಳ್ಳಿ ನಿಮ್ಮ. ಓಕೆ, ಇಲ್ಲಿಂದ ಜಸ್ಟ್ ನೋಡಿ. ಓಕೆ, ಸ್ಟಾರ್ಟ್. 1 2 3 4. ಎದೆ ಅಗಲ ಮಾಡ್ಬೇಕು, ಮೇಲಕ್ಕೆ ನೋಡ್ಬೇಕು. 5 ಮುಂಭಾಗಕ್ಕೆ ಬಾಗಬಾರ್ದು. 6 ಸೈಡ್ ಅಲ್ಲಿ ಹೋಗ್ಲಿ. 7 ಬ್ರೀತ್ ಔಟ್ ಮಾಡಿ. 8 9. ಕಿವಿಗೆ ಯಾವ್ದು ಕೈ ಆಗಿಲ್ಲ, ಎಲ್ಲದು ಕಿವಿ ಮೇಲಿಂದ ಹೋಗಿರ್ಬೇಕು. 9 10 ಬ್ರೀತ್ ಔಟ್, ಬ್ರೀತ್ ಔಟ್. 11 12 13 14 15 16 17 18 19 20. ಸ್ಲೋಲಿ ಕಮ್ ಬ್ಯಾಕ್. ಈಗ ಎಡ ಹಸ್ತದಿಂದ ಎಡಭಾಗದ ಶರೀರವನ್ನ ಹಿಗುಚಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರೈಟ್. ಈಗ ಬಲಗೈ ತಗೊಳ್ಳಿ, ಸೈಡ್ ಇಂದ ಹೀಗೆ ಸೈಡ್ ಅಲ್ಲಿ ತಗೊಳ್ಳಿ, ಸ್ಟ್ರೇಟ್ ಮಾಡಿ ಕಿವಿಗೆ ತಾಕ್ಸಿ. ಬೆರಳು ನೋಡಿ, ಎಲ್ಲ ಬೆರಳು ಜೋಡಿಸ್ಕೊಳ್ಳಿ. ಈಗ ಸೈಡ್ ಬೆಂಡ್ ಆಗಿ ಇಲ್ಲಿಂದ 1 2 3 4 5 6
7, 8, 9, 10, 11, 12, 13, 14, 15, 16, 17, 18, 19, 20, hand down. Take a deep breath. ಇಲ್ಲಿ ನೋಡ್ತಾ ಇದ್ದೀನಿ, ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ. Breathe out, hand down. Take a deep breath again. Breathe out from the mouth. Right. ಈಗ ಅದೇ ರೀತಿಯಾಗಿ ಪಾದ ನಾವು ಹೇಗ್ ಟರ್ನ್ ಮಾಡಿದ್ವೋ ಹಾಗೆ ನಿಮ್ಮ ಎಡಭಾಗ ಟರ್ನ್ ಆಗಿ ಎಲ್ಲರೂ ನಿಮ್ಮ ಎಡಭಾಗಕ್ಕೆ. ಓಕೆ, ಈಗ ಇಲ್ಲಿಂದ ನಿಮ್ಮ ಹಿಪ್ಪನ್ನ, ಎರಡೂ ಹಿಪ್ಪನ್ನ, ಲೋವರ್ ಬಾಡಿಯನ್ನ ಮುಂದಕ್ಕೆ ಚಾಚಿ. ಓಕೆ, ಈ ಎರಡೂ ಕೈಯಿಂದ ನೋಡಿ, ಈ ಬೆಂಡ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ. ಯಾರು ತುಂಬಾ ಓವರ್ ಸ್ಟ್ರೆಚ್ ಅಥವಾ ಅದಕ್ಕೆ ನಾನು ಜಾಸ್ತಿ ಸ್ಟ್ರೆಚ್ ಮಾಡಲ್ಲ, ನಂತರ ಮಾಡಕ್ ಟ್ರೈ ಮಾಡ್ತೀರಾ ಅಂತ. ಓಕೆ, ಸೊ ಯಾವಾಗ್ಲೂ ನಾವು ಪುಟ್ಟ ಮಕ್ಕಳ ರೀತಿ ABCD ಇಂದಾನೇ ಹೋಗ್ಬೇಕು. ಓಕೆ, ಈಗ ನೋಡಿ, ಮತ್ತು ಇಲ್ಲಿ ಯಾರಾದ್ರೂ ಯೋಗ ಟೀಚರ್ಸ್, ಇನ್ಸ್ಟ್ರಕ್ಟರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಕೂಡ ನಾವು ಮಾಡ್ತೀವಿ ಅಂತ ನಮ್ ಲೆವೆಲ್ ಅಲ್ಲ, ನಾನು ಬಿ ಮಾಡಿದ್ರು LKG UKG ಮಕ್ಳಿಗೆ ಹೇಳ್ಕೊಡುವಾಗ ಐ ಶುಡ್ ಬಿಕಮ್ ಆಸ್ LKG ಸ್ಟೂಡೆಂಟ್, ದೆನ್ ಓನ್ಲಿ ಇಟ್ ಅಂಡರ್ಸ್ಟ್ಯಾಂಡ್ ಟು ದಟ್ ಬೇಬಿ. ಅರ್ಥ ಆಯ್ತಲ್ಲ? ಓಕೆ, ಇಲ್ಲಿಂದ ಎರಡೂ ಕೈ 1, 2, 3. ಈಗ ನಿಮ್ಮ ಬಲಭಾಗದ ಕೈ ಎಂಗೇಜ್ ಆಗಿರುತ್ತೆ. ದ ಪೆಲ್ವಿಸ್ ಜಾಯಿಂಟ್ಸ್ ವೀಕ್ ಫೀಲ್ ಆಗುತ್ತೆ ನಮಗೆ. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ವೆರಿ ಗುಡ್. ಆ ತ್ರಿಕೋಣಾಸನ ಯೋಗಿಕ್ ಎಕ್ಸರ್ಸೈಸ್ ಮಾಡುವಾಗ, ಓಕೆ ಸರ್ ಸ್ವಲ್ಪ ಶೋಲ್ಡರ್ ಪೈನ್ ಅಂತ ಹೇಳಿದ್ರು, ಅದನ್ನ ಮಾಡುವಾಗ ಯಾರಿಗೆ ಶೋಲ್ಡರ್ ಪೈನ್ ಬರ್ತದೋ ಅವರು ಈಗ ನಾನು ಕೊಟ್ನಲ್ಲ ಸರ್, ಅದನ್ನೇ ಮಾಡ್ಕೊಂಡ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ. ಸರ್ ಡಿಡ್ ವಿ ಮೀಟ್ ಇನ್ KPA? ಅಡಿಷನಲ್ SP ಸ್ಪ್ಯಾಚ್. ಥ್ಯಾಂಕ್ ಯು. ಯಾರೆಲ್ಲ ಇದ್ದೀನಿ KPA ಅವರಲ್ಲಿ? 1, 2. ಗುಡ್. ಬೇರೆ PTC, PTS, ಓಕೆ, KSRP ಅಲ್ಲಿ ಯಾರಲ್ಲ? PTS, PTC. Take a deep breath. Breathe out from the mouth. Right. ಈಗ ನಿಮ್ಮ ಯಾವ ಕಡೆ ಮುಗಿಸಿದ್ವಿ ನಾವು? ಎಡಗಡೆ. ಈಗ ಬಲಭಾಗ. ಓಕೆ, ರೈಟ್. ಫಸ್ಟ್ ಏನ್ ಮಾಡಿ, ಬಾಡಿ ಅಲೈನ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೆ ಅಲೈನ್ ಮಾಡಿ, ಕಂಫರ್ಟಬಲ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡಿ. 1, 2, 3, 4, 5, 6, 7, 8, 9, 10. ಮೇಲೆ ಹೋಗ್ಬೇಕು. 12, 13, 14, 15, 16, 17, 18, 19, 20. Done. Front to front. ಕಾಲ್ ಹಾಗೆ ಇರ್ಲಿ. ಕಾಲಿನ ಬೆರಳನ್ನ ಹೊರಭಾಗಕ್ಕೆ ಇರಿಸ್ಕೊಳ್ಳಿ ಸಂಪೂರ್ಣವಾಗಿ. ಇವೆರಡು ನೋಡಿ, ಮೆಜರ್ಮೆಂಟ್ ನನಗೆ ಈ ಮ್ಯಾಟ್ ಈಗ ಒಂದ್ ಲೈನ್ ಇದೆ. ಒಂದ್ ಲೈನ್ ಅಲ್ಲಿ ನನ್ನ ಕಾಲ್ಗಳನ್ನ ಸೇರಿಸ್ಕೋಬೇಕು. ಓಕೆ, ಕೈ ಇಟ್ಕೊಳ್ಳಿ. ಫ್ರೀ ಮಾಡ್ತಾ ಇದೀವಿ ಅಷ್ಟೇ. ನಾಳೆ ತಯಾರಿ ಮಾಡ್ಕೊತಾ ಇದೀವಿ. ಮತ್ತು ಡಿಸೈನ್ 60 minutes ಮಾಡಿರ್ತೀನಿ. ನನಗೆ ನೀವು 7:10 ಕೊಟ್ರೆ 8:10 ವಾಪಸ್ ಸ್ಟಾಪ್ ಮಾಡ್ತೀನಿ. ಓಕೆ, ನೀವು 7:20 ಕೊಟ್ರೆ 8:20 ಎಕ್ಸ್ಟೆಂಡ್ ಆಗುತ್ತೆ. 60 minutes ಮಿನಿಮಮ್ ನನಗೆ ಬೇಕು. ಓಕೆ, ಇಲ್ಲಾಂದ್ರೆ ನಿಮ್ಗೆ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ. ಕೈ ಮಂಡಿ ಮೇಲೆ ಇಟ್ಕೊಳ್ಳಿ. 1, 2, 3, 4, 5, 6, 7, 8. ಸ್ಟಾಪ್ ಮಾಡಿ. ಟೈಟ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ. 1, 2. ಮೇಲೆ ನಿಂತ್ಕೋಬಾರ್ದು. 3 ತಲೆ ಎತ್ತಿ ಮೇಲೆ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಗುಡ್. ಇಲ್ಲೇ ಇರಿ. ಈಗ ಹೀಗೆ ಇರಿ. ರೈಟ್. ಸ್ಮೈಲ್ ಕೊಡಿ. ಈಗ ಅನ್ನೋದು ಯಾರು ಹೇಳ್ತಾರೆ ಸ್ಮೈಲ್ ಅಂತ? ಓಕೆ, ಈಗ ನೋಡಿ, ಇಲ್ಲೇ ಇರಿ. ಉಸಿರು ತಗೊಳ್ತೀರಿ. ನಾಲ್ಗೆ ಆಚೆ ತೆಗಿಬೇಕು, ಕಣ್ಣು ಆಚೆ ಬಿಡ್ಬೇಕು. ಓಕೆ ಓಕೆ, ನಾಲ್ಗೆ ತೆಗಿಬೇಡಿ, ಶಬ್ದನೇ ಕೊಡಿ. ಬರ್ಲಿ. ಅದ್ಯಾವ್ದು ಅದು? ರೆಡಿ. ಪೊಸಿಷನ್. ಬ್ರೀತ್ ಇನ್, ಅಲ್ಲೇ ಇರ್ಬೇಕು. ಬ್ರೀತ್ ಇನ್, ಬ್ರೀತ್ ಔಟ್.
breathe in up, breathe out. ರೈಟ್, ಈಗ ಅಲ್ಲಿಂದ ಕೈ ಮೇಲ್ ತಗೋಬೇಕು. ಓಕೆ, ಬ್ರೀತ್ ಇನ್, ಹ್ಯಾಂಡ್ಸ್ ಅಪ್. ನೋಡಿ, ನಮ್ಮ ಆಚಾರ ವಿಚಾರದಿಂದನೋ, ಆಹಾರದಿಂದನೋ, ಕೇಳುವಿಕೆಯಿಂದನೋ, ನೋಡುವಿಕೆಯಿಂದನೋ ನಾವ್ ಅನ್ಕೊಂಡಿರ್ತೀವಿ ಸಾತ್ವಿಕರು ಅಂತ. ಬಟ್ ನಮಗ್ ಗೊತ್ತಿಲ್ಲದೆ ಎಲ್ಲೋ ಒಂದ್ ಕಡೆ ಒಳಗಡೆ ಅಂಶಗಳಲ್ಲಿ ರಾಕ್ಷಸತ್ವ ಗುಣಗಳು ಪ್ರತಿ ಮನುಷ್ಯನಲ್ಲೂ ಇರುತ್ತೆ. ಹೌದಾ ಇಲ್ಲ? ಸೊ ಅದನ್ನ ನಾವು ಮನುಷ್ಯರ ಮೇಲೆ ತೋರ್ಸೋದು, ಪ್ರಾಣಿ ಮೇಲೆ ತೋರ್ಸೋದು, ಮಕ್ಕಳ ವಿಚಾರ ಮೇಲೆ ತೋರ್ಸೋದ್ರ ಮುಖಾಂತರ ನಾವು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತೀವಿ. ಅದು ನಿಮ್ ತಪ್ಪಲ್ಲ. ಅವ್ನ್ ತುಂಬಾ ಕೋಪಿಷ್ಟ ಕಾಣೋ ಅಂತಾರೆ. ಹೌದಾ ಇಲ್ಲ? ಅದು ಅವ್ನ್ ತಪ್ಪಲ್ಲ, ಅವನಲ್ಲಿರುವಂತಹ ತತ್ವಗಳ ತಪ್ಪು. ಅದನ್ನ ನಾವು ಹೀಗೆ ಹೊರ ಹಾಕೋಬೇಕು. ದೆನ್ ವಿ ಬಿಕಮ್ ವೆರಿ ಸಾತ್ವಿಕ್. ಅರ್ಥ ಆಯ್ತಲ್ಲ? ಓಕೆ, ರೆಡಿ. ಪೊಸಿಷನ್, ಬ್ರೀತಿಂಗ್. ಸಾರಿ, ಕೈ ಹೀಗೆ ಇರುತ್ತೆ. ಇಲ್ಲಿ ಚಿನ್ನದ ತಗೊಳ್ತೀವಿ, ಮೇಲ್ ಹೋಗುವಾಗ ಕೈ ಹಸ್ತ ಓಪನ್ ಮಾಡ್ತೀವಿ. ನೋಡಿ, ಬ್ರೀತಿಂಗ್ ಶಾಂತವಾಗಿ ಮೇಲ್ ಬರ್ಬೇಕು. ಕೆಳಗಡೆ ಬಂದಾಗ ಕಾಳಿ ಅವತಾರ ಬರ್ಬೇಕು. ಓಕೆ, ಓಕೆ, ರೆಡಿ. ಬ್ರೀತಿಂಗ್ ಔಟ್. 1 2 ಸಾಕಾಗ್ತಾ ಇಲ್ಲ. 3 ನಾನು 3 ಅಂದೆ ಅಷ್ಟೇ. 3 4 5 6 7 8 9 11 13 15 16 17 18 19 ಓಕೆ, ಹಾಗೆ ಇರಿ. ಓಕೆ, ನೇರಗೆ ನಿಂತ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ರೈಟ್, ಆ ಹೇಳೋಣ ಎಲ್ಲರೂ ಈಗ. ಓಕೆ, ಹೇಳಿ ನೋಡೋಣ. ಆ ಆ ತೋರಿಸ್ಬೇಕು ಇವಾಗ. ಮ್ಯಾಮ್ ನಾನು ತೋರಿಸಿಲಿ. ಆ ಆ ಏ ಏ ಓ ಓ ಎರಡು ಕೈ. Take a deep breath. Breathe out from the mouth. Please sit it down. Good. Sit. Take a deep breath. Breathe out from the mouth. Just quick moment just for relaxing. Already. ನಂತರ ಸುಮ್ಮನೆ ಮಾಡ್ತಾರೆ, ಏನು ಕೌಂಟ್ ಇರಲ್ಲ. ಆಪೋಸಿಟ್. ಓಕೆ, ಬಲಗಾಲ ತಗೊಳ್ಳಿ ಒಳಗಡೆಗೆ, ಹೀಗಿಟ್ಕೊಳ್ಳಿ. ಆಪೋಸಿಟ್. ಚೇಂಜ್ ದ ಲೆಗ್ ಡೈರೆಕ್ಷನ್, ಅಪ್ ಅಂಡ್ ಡೌನ್. ಚೇಂಜ್. ಬಲಹಸ್ತ, ಬಲಪಾದ, ಕಾಲ್ಮೇರಿ. ಏನು ಕರೆಕ್ಷನ್ ಮಾಡಲ್ಲ ಇವಾಗ ನಿಮ್ಗೆ, ಜಸ್ಟ್ ಫಾರ್ ರಿಲ್ಯಾಕ್ಸಿಂಗ್. ಕಾಲ್ ಹೋಲ್ಡ್ ಮಾಡಿ. ಸಿಟ್ ಲೈಕ್ ಬಟರ್ಫ್ಲೈ. ಏನಫ್. ಕೈ ಮುಂದೆ ಚಾಚಿ. ಇಂಟರ್ಲಾಕ್ ಮಾಡಿ. ಸರ್ಕಲ್. ಆಪೋಸಿಟ್. ಸುಖಾಸನ. ಟ್ವಿಸ್ಟ್ ಮಾಡಿ. ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್. ಎರಡೂ ಕೈ ಕೊಡಿಸಿ ಮಂಡಿ ಮೇಲೆ ಇಟ್ಕೊಳ್ಳಿ. ರೊಟೇಷನ್. ಆಪೋಸಿಟ್. Center relax. Take a deep breath.
ಬ್ರೀತ್ ಔಟ್ ಫ್ರಮ್ ದ ಮೌತ್. ಎರಡೂ ಕಾಲನ್ನ ಚಾಚಿ 2.5 ಅಡಿ ಕಾಲ ಅಗಲ ಇದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಪಾಕೆಟ್ ಅಲ್ಲಿರೋ ನಿಮ್ಮ ಹ್ಯಾಂಡ್ ಕ್ಲಾತ್ ಕರ್ಚಿಪ್ ಏನಿದೆ ಅದನ್ನ ತಗೊಳ್ಳಿ. ಇವತ್ತು ತಂದಿಲ್ಲ ಅನ್ನೋರು ನಾಳೆ ಖಂಡಿತ ಮಿಸ್ ಮಾಡದೆ ತಗೊಂಡ್ ಬನ್ನಿ. ಓಕೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅದನ್ನ 2-3 ಮಡಿಕೆ ಮಾಡ್ಕೊಳ್ಳಿ. ಹಾಗೆ ವಿತೌಟ್ ನಿಮ್ಮ ಹ್ಯಾಂಡ್ ಸಪೋರ್ಟ್, ಓಕೆ, ಆರಾಮಾಗಿ ಹಿಂದೆ ಮಲಗಿ ಇಡೀ ಶರೀರ ನೆಲಕ್ಕೆ ಹರಡಬೇಕು. 2 ಹಿಪ್ಪು, ಕಾಲುಗಳು, ಹಿಮ್ಮಡಿ, ಭುಜ ಎಲ್ಲವನ್ನ. ಕೈ ದೇಹದಿಂದ 45 ಡಿಗ್ರಿ ಆಚೆ ಇರಲಿ. ಕಂಕಳ ಭಾಗ ಸಡಿಲವಾಗಿರ್ಲಿ. ಹಸ್ತ ಆಕಾಶ ನೋಡ್ತಾ ಇರ್ಲಿ. ಬೆರಳುಗಳು ನಿಮ್ಮ ಮುಖದ ಕಡೆ ತಿರುಕೊಂಡಿರ್ಲಿ. ಹಿಮ್ಮಡಿ ಒಳಭಾಗಕ್ಕೆ, ಕಾಲಿನ ಬೆರಳುಗಳು ಹೊರಭಾಗಕ್ಕೆ. ಈಗ ಎಲ್ಲರೂ ದೀರ್ಘವಾದಂತಹ ಶ್ವಾಸವನ್ನ ಒಳಗ್ ತಗೊಳ್ಳಿ. ನಿಧಾನವಾಗಿ ಶ್ವಾಸವನ್ನ ಹೊರಹಾಕಿ. ಪ್ರತಿ ಉಸಿರಿನಲ್ಲಿ ಒಳಭಾಗದಲ್ಲಿ ಇರುವಂತಹ ಮಾನಸಿಕ ರೋಗ ಹಾಗೆ ದೈಹಿಕ ರೋಗ ವಿಚಾರಗಳ ಆದಿಯಾಗಿ ಎಲ್ಲ ರೋಗಗಳು ಹೊರಹೊರಟೋಗಿ. ಅದನ್ನೇ ನಾವು ಪ್ರಾರ್ಥನೆಯಲ್ಲಿ ತಗೊಂಡಂಥದ್ದು ಸರ್ವ ರೋಗ ಹರಾಯ. ಸಕಾರಾತ್ಮಕ ಶಕ್ತಿಯನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ದೇಹ ಶುದ್ಧಿಗೊಂಡಿದೆ, ಮನಸ್ಸು ಶುದ್ಧಿಗೊಂಡಿದೆ. ಹಾಗಾಗಿ ಸರ್ವ ವಶೀಕರಣಾಯ. ನಮ್ಮ ದೇಹದೊಳಗೆ ಒಬ್ಬ ಹನುಮನಿದ್ದಾನೆ. ಹನುಮ ಅಂತ ಹೇಳಿದ್ರೆ ಅದನ್ನ ಯಾವುದೇ ರಿಲಿಜಿಯನ್ಗೆ ನೀವು ಕನೆಕ್ಟ್ ಮಾಡೋದು ಬೇಡ. ವಾಯು ಅಂತ ಹೇಳ್ತೇವೆ, ವಿಂಡ್ ಅಂತ ಹೇಳ್ತೇವೆ. ಆ ವಾಯುವಿನ ಪಾತ್ರ ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ ಓಂ ನಮೋ ಹನುಮತೆ ರುದ್ರಾವತಾರಾಯ. ನಮ್ಮ ಎಲ್ಲ ಭಾವನೆಗಳು ನಮ್ಮ ಉಸಿರಿನ ಮುಖಾಂತರ ತೋರಿಸ್ಕೊಳ್ತೇವೆ. ಎಷ್ಟೋ ಸಲ ಕೋಪ ಬಂದಾಗ ಕೋಪವನ್ನು ಆ ಉಸಿರ ಹಿಡಿತದ, ಆ ಉಸಿರಾಟದ ಏರಿಳಿತದಲ್ಲೇ ನಮಗೆ ಗೊತ್ತಾಗ್ತಾ ಇರುತ್ತೆ. ಹಾಗೆ ಇಲಾಖೆ ನಮ್ಗೆ ಏನಾದ್ರೂ ಒಂದು ಉಡುಗೊರೆಯನ್ನ ನೀಡ್ತಾ ಇದೆ ಅಂತ ಹೇಳಿದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲ್ ಆಗಿ 1-2 ವರ್ಷದಿಂದ ಈಚೆಗೆ ಯೋಗ. ಇವೆಲ್ಲ ಟ್ರೈನಿಂಗ್ ಮಾಡ್ತೀರಿ, ಸರ್ಟಿಫಿಕೇಟ್ಸ್ ಬರುತ್ತೆ, ಪ್ರಮೋಷನ್ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ. ಅಪ್ ಟು ವೇರ್ ಇಟ್ ಇಸ್ ಓನ್ಲಿ ಅಪ್ ಟು ಯುವರ್ ರಿಟೈರ್ಮೆಂಟ್. ಆದರೆ ಆಫ್ಟರ್ ರಿಟೈರ್ಮೆಂಟ್ ಪರ್ಮನೆಂಟ್ ಆಗಿ ನಿಮ್ಗೊಂದು ಉಡುಗೊರೆ ನೀಡ್ತಾ ಇದೆ. ಈಗ ಈ ಜಿಲ್ಲಾ ವರಿಷ್ಠಾಧಿಕಾರಿ ಆಗಿರುವಂತಹ SP ಮೇಡಮ್ ಅವ್ರು ನಿಮ್ಗೊಂದು ಗಿಫ್ಟ್ ನೀಡಿದ್ದಾರೆ ಅಂತ ಹೇಳಿದ್ರೆ ಅದು ಯೋಗ. ಇದನ್ನ ಜೀವನ ಪರ್ಯಂತ ನೀವು ಪಾಲಿಸಿ ಪೋಷಿಸಿ, ಅದು ನಿಮ್ಮ ಕೊನೆಯ ದಿನಗಳವರೆಗೆ ನಿಮ್ಮ ಜೊತೆಯೇ ಇರುತ್ತೆ. ಈ ದೇಹ ಶುದ್ಧಿ, ನಾಡಿ ಶುದ್ಧಿ, ಭಾವ ಶುದ್ಧಿ, ಪ್ರಾಣ ಶುದ್ಧಿ ಇಷ್ಟನ್ನು ಒಟ್ಟೊಟ್ಟಿಗೆ ಶುದ್ಧಿ ಮಾಡುವಂತಹ ಒಂದು ಕಂಪ್ಲೀಟ್ ಟೂಲ್ ಅಂತ ಹೇಳಿದ್ರೆ ಯೋಗ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಸನಾಸ್, ಐ ಆಮ್ ಟಾಕಿಂಗ್ ಅಬೌಟ್ ಯೋಗ. ದೈಹಿಕ, ಮಾನಸಿಕ, ಜೀವನಾತ್ಮಕ ಹಾಗೆ ನಮ್ಮ ಆಧ್ಯಾತ್ಮಿಕ, ಭಾವನಾತ್ಮಕ ದಶಪಾಣಗಳನ್ನು ಕೂಡ ಇದು ನಮ್ಗೆ ಶುದ್ಧಿ ಮಾಡ್ಕೊಟ್ಟಿರುವಂತದ್ದು. ಸದಾ ಒಂದಿಲ್ಲ ಒಂದು ವಿಚಾರದಲ್ಲಿ ನಮ್ಮ ಮನಸ್ಸು ಯಾವಾಗ್ಲೂ ಎಂಗೇಜ್ ಆಗಿರುತ್ತೆ. ನಮ್ಗೆ ಗೊತ್ತೇ ಇಲ್ಲ ನಮ್ಮ ಮನಸ್ಸನ್ನ ಹೇಗೆ ನಾವು ಸಮೃದ್ಧಿಯಾಗಿ ಇಟ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ನಮ್ಮಲ್ಲಿ ಕಷ್ಟವೇ ಇರ್ಲಿ, ನಷ್ಟನೇ ಇರ್ಲಿ, ನೋವೇ ಇರ್ಲಿ, ನಲಿವೇ ಇರ್ಲಿ, ನಮಗೊಬ್ಬ ಸದಾ ಮನಸ್ಸಲ್ಲಿ ಆಶ್ರಯನ ನೀಡ್ತಾ ಇರ್ತಾನೆ. ಅವನು ಯಾರು ಅಂತ ಹೇಳಿದ್ರೆ ನಮ್ಮೊಳಗಿರುವಂತಹ ಒಂದು ಅರಿವು. ನೀವ್ ಅನ್ಕೋಬಹುದು, ಈಗ ಸರ್ ಹೇಳ್ತಿದ್ರು ಅಂತಾರಾಷ್ಟ್ರೀಯ ಗುರುಗಳು.
ಗುರು ಮನುಷ್ಯನ ರೂಪದಲ್ಲಿ ನಿಮ್ಮ ಮುಂದೆ ಬರುವಂತದ್ದು ಸಾಂಕೇತಿಕ ಮಾತ್ರ. ಸರ್, ಕೈ ಕೆಳಗಡೆ ಇಡಿ, ನೆಲದ ಮೇಲೆ ಇಟ್ಕೊಳ್ಳಿ, ಎತ್ತದು ಬೇಡ, ಕೈ ಕೆಳಗಡೆನೆ ಇಟ್ಕೊಳ್ಳಿ. ಹಾಗೆ ನಿಮ್ಮೊಳಗಿರುವಂತ ಅರಿವನ್ನ ಎಚ್ಚರಿಸೋದಕ್ಕೆ ದೇವರು ಭೂಮಿ ಮೇಲೆ ಒಬ್ಬನ್ನ ಗುರು ಅನ್ನುವ ಒಂದು ಹೆಸರಿನಿಂದ ಕಳಿಸಿರ್ತಾನೆ ಅಷ್ಟೇ. ನಾನು ನಿಮ್ಮ ಗುರುವಲ್ಲ, ನಿಮಗೆಲ್ಲರಿಗೂ ನಿಮಗೆ ನೀವೇ ಗುರು. ಅಂತಹ ಒಬ್ಬ ಪವಾಡ ಪುರುಷ ನಿಮ್ಮೊಳಗೆ ಇದ್ದಾನೆ. ಅವನ್ ಏನ್ ಮಾಡ್ತಾನೆ, ನಮ್ಮಲ್ಲಿರುವಂತಹ ಅಜ್ಞಾನವನ್ನೆಲ್ಲ ಕಳಿಸಿ ನಮ್ಗೊಂದು ಒಳ್ಳೆ ಸುಜ್ಞಾನವನ್ನ ಕಲಿಸ್ತಾನೆ. ನಮ್ಮಲ್ಲಿ ಒಂದು ಪ್ರೀತಿಯನ್ನ ತುಂಬ್ತಾನೆ. ಜೊತೆಯಲ್ಲಿ ಸದಾ ಕಾಲ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಅವನ್ ಯಾರು ಅಂತ ಹೇಳಿದ್ರೆ ಅವನೇ ನಮ್ಮ ಗುರು. ಅವನನ್ನ ನಾವು ಗುರು ಅಂತ ಹೇಳ್ಬೋದು. ಅದಕ್ಕೆ ಯಾವಾಗ್ಲೂ ಗುರು ಅಂತ ಹೇಳಿದ್ರೆ ಶಕ್ತಿ. ಆ ಗುರುವಿನ ಜೊತೆ ಯಾವಾಗ್ಲೂ ನಾವು ಭಕ್ತಿಯಿಂದ ನಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಗುರು ಸದಾ ನಮ್ಮ ಬಾಳಿಗೆ ಸ್ಫೂರ್ತಿಯಾಗಿರ್ತಾನೆ. ಗುರು ಮತ್ತು ಶಿಷ್ಯರ ಸಂಬಂಧ ಅವಿನಾಭಾವ ಸಂಬಂಧ. ಯಾವುದೇ ರಕ್ತ ಸಂಬಂಧವಿಲ್ಲದೆ, ಯಾವುದನ್ನು ಅಪೇಕ್ಷೆ ಪಡದೆ, ಗುರು ಶಿಷ್ಯನ ಉದ್ಧಾರಕ್ಕಾಗಿ ದುಡಿಯುವಂತಹ ಒಂದು ಜೀವ ಅಂತ ಹೇಳಿದ್ರೆ ಅದು ಗುರು. ಹಾಗಾಗಿ ಆ ಗುರುವಿನಿಂದ ಮಾತ್ರ ನಮಗೆ ಕೀರ್ತಿ ಜೊತೆಗೆ ಮುಕ್ತಿ. ಯಾಕೆ ಅಂತ ಹೇಳಿದ್ರೆ ಅವನು ನಮ್ಮ ಬಾಳಿನಲ್ಲಿ ಸಾರಥಿ ಆಗಿರ್ತಾನೆ. ಅದು ನಿಮ್ಗೆ ನೆನ್ಪಿರ್ಲಿ. ಯಾವಾಗ್ಲೂ ನಾನು ನಂದು ಅನ್ನೋ ವ್ಯಾಮೋಹದಲ್ಲೇ ಬಿದ್ದು ಒದ್ದಾಡ್ತಾ ಇರ್ತೇವೆ. ಆದರೆ ಯಾವುದೂ ನಮ್ದಲ್ಲ. ಹುಟ್ಟುವಾಗ ನಾವೇನು ತಂದಿಲ್ಲ, ಸಾಯುವಾಗ್ಲೂ ನಾವೇನು ತಗೊಂಡು ಹೋಗೋದಿಲ್ಲ. ಜೊತೆಗೆ ದೇಹವು ಸ್ಥಿರ ಅಲ್ಲ, ಗೊತ್ತಿದೆ. ಆದರೆ ನೆನ್ಪಿರ್ಲಿ, ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಎರಡು ಕಾಲುಗಳನ್ನ ಜೋಡಿಸಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ಕಣ್ಣನ್ನ ತೆರೆಯುವುದಿಲ್ಲ. ಕಣ್ಣು ತೆಗಿ ಅಂತ ಹೇಳುವವರೆಗೆ ನಾನು ಕಣ್ಣನ್ನ ತೆರೆಯುವುದಿಲ್ಲ ಅಂತ ಸಂಕಲ್ಪ ಮಾಡ್ಕೊಂಡು ಎರಡೂ ಕೈಗಳನ್ನ ಹಿಂದೆ ತಗೊಳ್ಳಿ, ಇಂಟರ್ಲಾಕ್ ಮಾಡಿ, ರೋಲ್ ಮಾಡಿ. ನಿಮ್ಮ ದೇಹವನ್ನ ಚೆನ್ನಾಗಿ ಈಜಿ. ಬೆಳಗ್ಗೆ ಹಾಸಿಗೆಯಿಂದ ಇದ್ದಾಗ ಮೈ ಮೂಳೆ ಎಲ್ಲ ಮುರಿತಿರಲ್ಲ, ಹಾಗೆ ನಿಮ್ಗೆ ಹೇಗೆ ಬೇಕು ಹಾಗೆಲ್ಲ ಎಡಕ್ಕೂ ಬಲಕ್ಕೂ ಹೇಗೆಲ್ಲ ಬೇಕು ಹಾಗೆ ದೇಹವನ್ನ ಆಡಿಸಿ, ಮುರಿದಿ, ಸ್ಟ್ರೆಚ್ ಮಾಡಿ, ರೋಲ್ ಮಾಡಿ, ಹೇಗೆ ಬೇಕು ಹಾಗೆ ಮೇಕ್ ಇಟ್ ಕಂಫರ್ಟಬಲ್. ನಿಧಾನವಾಗಿ ಬಲಭಾಗದ ಕಡೆಗೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣನ್ನ ತೆರಿಬೇಡಿ. ಎಡ ಹಸ್ತವನ್ನ ಎದೆಯ ಮುಂಭಾಗದಲ್ಲಿ ನೆಲದ ಮೇಲೆ ಪ್ರೆಸ್ ಮಾಡಿಟ್ಕೊಳ್ಳಿ, ಬೆರಳಿಡ್ಬೇಡಿ. ನೋಡಿ, ಎಡಭಾಗ ಸಕಾರಾತ್ಮಕ ಶಕ್ತಿಯನ್ನ ರಿಸೀವ್ ಮಾಡ್ಕೊಳ್ಳುವಂತ ಒಂದು ದಾರಿ. ಹಾಗೆ ಎಡ ಕೈ ಬೆರಳನ್ನ ನೆಲಕ್ಕೆ ತಾಕ್ಸಿದ್ರೆ ದೇಹದಲ್ಲಿರುವ ಸಕಾರಾತ್ಮಕ ಶಕ್ತಿ ಭೂಮಿ ತಗೊಳುತ್ತೆ, ಆ ಮ್ಯಾಗ್ನೆಟಿಕ್ ಪವರ್ ಹೇಳ್ಕೊಳ್ಳುತ್ತೆ. ನೀವು ಹಸ್ತದಲ್ಲಿ ಪ್ರೆಸ್ ಮಾಡಿದ್ರೆ ಭೂಮಿಯಲ್ಲಿರುವಂತಹ ಎಲ್ಲ ವಿಸ್ಮಯಕಾರಿ ಶಕ್ತಿಗಳು ನಿಮ್ಮ ದೇಹಕ್ಕೆ ಹರಿಯೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಹಸ್ತದಲ್ಲಿ. ಒಂದು ಆತ್ಮವಿಶ್ವಾಸ ನಿಮ್ಗೆ ವೃದ್ಧಿ ಆಗುತ್ತೆ. ಅದೇ ಆತ್ಮವಿಶ್ವಾಸದಿಂದ ಕಣ್ಣನ್ನ ತೆರೆಯದೆ ಮೇಲ್ಭಾಗಕ್ಕೆ ಬಂದು ಮತ್ತೆ ಸುಖಾಸನದಲ್ಲಿ ಆರಾಮವಾಗಿ ಕೂತ್ಕೊಳ್ಳಿ. ಕಣ್ಣನ್ನ ತೆರಿಬೇಡಿ, ಆರಾಮವಾಗಿ ಕಣ್ಣನ್ನ ಮುಚ್ಚಿ. ಈಗಾಗ್ಲೇ ಗುರುವಿನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಗುರು ನಮ್ಮೊಳಗೆ ಇದ್ದಾನೆ. ನಾವೆಲ್ಲಾದ್ರೂ ದೇವರನ್ನ ಅನುಭವಿಸಿದೀವ ಅಂದ್ರೆ ಇವತ್ತಿಂದ ಎಸ್ ಅನುಭವಿಸಿದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ ಶ್ವಾಸವನ್ನ ಅನುಭವಿಸಿದೀವಿ. ಶ್ವಾಸವನ್ನ ಅನುಭವಿಸಿದೀರಾ ಎಲ್ಲರೂ? ಆ ಶ್ವಾಸವೇ ನಿಮ್ಮ ದೇವರು ಅಂತ ಹೇಳಿ ನೀವು ಭಾವಿಸಿ. ಕಣ್ಣನ್ನ ಮುಚ್ಚಿ, ಕಣ್ ತೆರಿಬೇಡಿ. ಫೀಲ್ ಯುವರ್ ಬ್ರೀತ್. ಕಣ್ಣನ್ನ ಮುಚ್ಚಿ ನಿಮ್ಮ ಶ್ವಾಸವನ್ನ ಗಮನಿಸಿ. ಈಗ ಎದೆಯ ಬಡಿತವನ್ನು ಗಮನಿಸಿ. ಗುರು ಎಲ್ಲಿದ್ದಾನೆ? ನಮ್ಮೊಳಗಿದ್ದಾನೆ ಅಲ್ವಾ? ಹಾಗಾಗಿ ಆ ಗುರುವನ್ನ ನಿಮ್ಮ ಒಳಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರಿ. ಆ ಜಾಗದಲ್ಲಿ ಅಂದ್ರೆ ನಿಮ್ಮ ಎದೆಯ ಮಧ್ಯದ ಭಾಗದಲ್ಲಿ, ಕ್ಲೋಸರ್ ಟು ನಿಮ್ಮ ಹಾರ್ಟ್ ಬೀಟ್
ನಿಮ್ಮ ಬಲಹಸ್ತವನ್ನ ಇಟ್ಕೊಳ್ಳಿ. ಒಂದು ಮಂತ್ರವನ್ನ ಹೇಳೋಣ. ಆ ಮಂತ್ರವನ್ನ ನೀವು ಇವತ್ತಿಂದ ರಿಪೀಟ್ ಮಾಡ್ಕೊಳ್ತಾ ಇರಿ. ಹೇಳ್ಕೊಡ್ತೇನೆ, ಹೇಳಿ. ನಾನು ನನ್ನ ಯೂನಿಫಾರ್ಮ್ಗೆ ದ್ರೋಹ ಮಾಡುವುದಿಲ್ಲ. ನನ್ನಿಂದ ಜನರಿಗೆ ಅನ್ಯಾಯ ಆಗೋದಿಲ್ಲ. ನಾನು ಭ್ರಷ್ಟಾಚಾರವಿಲ್ಲದ ಪೊಲೀಸ್. ನಾನು ಭ್ರಷ್ಟಾಚಾರವಿಲ್ಲದ ಪೊಲೀಸ್. ನಾನು ಭ್ರಷ್ಟಾಚಾರವಿಲ್ಲದ ಪೊಲೀಸ್. ಮನಸ್ಸಿನಲ್ಲಿ ಇದು ನನ್ನ ಸಂಕಲ್ಪ ಅಂತ ಹೇಳ್ತೀವಿ. ನಾನು ಹೇಳ್ತೇನೆ, ಹಾಗೆ ಅದನ್ನ ಮನಸ್ಸಿನಲ್ಲಿ ಮನನ ಮಾಡ್ಕೊಳ್ಳಿ. ನನ್ನ ನೈತಿಕತೆ ನನ್ನ ಶಸ್ತ್ರ, ನನ್ನ ಪ್ರಾಮಾಣಿಕತೆ ನನ್ನ ಬಲ, ಲಂಚ ನನ್ನ ಧರ್ಮಕ್ಕೆ ಶತ್ರು. ನಾನು ಆ ಶತ್ರುವನ್ನ ನಾಶ ಮಾಡುತ್ತೇನೆ. ನಾನು ಆ ಶತ್ರುವನ್ನ ನಾಶ ಮಾಡುತ್ತೇನೆ. ನಾನು ಆ ಲಂಚ ಎನ್ನುವ ಶತ್ರುವನ್ನ ನಾಶ ಮಾಡುತ್ತೇನೆ. ಎಲ್ಲರೂ ಹೇಳಿ. ಗುರು ಅಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ, ಗುರುವೇ ನಮ್ಮ ಬಾಳಿಗೆ ಸ್ಫೂರ್ತಿ, ಗುರು ಈ ಜಗಕ್ಕೆ ಜ್ಯೋತಿ, ಗುರು ನೀಡುವನು ಮುಕ್ತಿ, ಗುರುವಿನಿಂದಲೇ ನಮ್ಮ ಕೀರ್ತಿ, ಗುರುವೇ ನಮ್ಮ ಬದುಕಿನ ಸಾರಥಿ. ಏ ನನ್ನ ಗುರುವೇ, ತೋರು ನನಗೆ ಮುಕ್ತಿ. ನಾನೆಂಬುದು ನಾನಲ್ಲ, ನಾನೆಂಬುದು ನಾನಲ್ಲ, ನನ್ನದೆಂಬುದು ಇಲ್ಲೇನಿಲ್ಲ. ಶರಣಾದರೆ ಅವರೆಲ್ಲ ಸದ್ಗತಿ ಕೊಡುವನ ಗುರುವಲ್ಲ. ನಾನೆಂಬುದು ನಾನಲ್ಲ, ನನ್ನದೆಂಬುದು ಇಲ್ಲೇನಿಲ್ಲ. ನನ್ನದೆಂಬುದು ಇಲ್ಲೇನಿಲ್ಲ. ನನ್ನದೆಂಬುದು ಇಲ್ಲೇನಿಲ್ಲ. ಎರಡು ಹಸ್ತಗಳನ್ನು ಜೋಡಿಸಿ ಓಂಕಾರದ ಉಪಾಸನೆ ಪ್ರೀತಿ. ಓ सर्वेषां शान्तिर्भवतु। सर्वेषां स्वस्तिर्भवतु। सर्वेषां पूर्णं भवतु। सर्वेषां मङ्गलं भवतु। सर्वेषां मङ्गलं भवतु। सर्वेषां मङ्गलं भवतु। ॐ शान्ति शान्ति शान्तिः। ॐ धैर्यं सर्वत्रं साधनम्। धैर्यं सर्वत्रं साधनम्। धैर्यं सर्वत्रं साधनम्। ॐ शान्ति शान्ति शान्तिः।
ಎರಡು ಹಸ್ತಗಳನ್ನ ಉಜ್ಜಿ ಕಣ್ಣುಗಳ ಮೇಲೆ ಸ್ಪರ್ಶವನ್ನ ಕಣ್ಣುಗಳ ಮೇಲೆ ಸ್ಪರ್ಶವನ್ನ ಕೊಡಿ. ಮುಖದ ಮೇಲೆ ಒಳಭಾಗದಿಂದ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಟ್ಟು ಕರದರ್ಶನವನ್ನ ಮಾಡಿ ನಾನು ಎಂಬುವ ಅಹಮ್ಮನ್ನ ತೊರೆದಿದ್ದೇನೆ ಎಂಬ ಭಾವನೆಯಿಂದ ಧನ್ಯೋಸ್ಮಿ ಅಂತ ಹೇಳ್ಕೊಳ್ಳಿ ಮನಸ್ಸಿನಲ್ಲಿ. ಹಾಗೆ ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಮುಂಭಾಗಕ್ಕೆ ಬಾಗಿ ಹಣೆಯನ್ನ ನೆಲಕ್ಕೆ ಸಾಗಿಸಿ ಯಾರಿಗೆಲ್ಲ ಸಾಧ್ಯ ಆಗಲ್ಲ ಕೈ ಸಹಾಯ ತಗೊಳ್ಳಿ. ಓಕೆ, ದೇಹವನ್ನ ಮೇಲೆತ್ತಿ ಹಣೆಯನ್ನ ಭೂಮಿ ತಾಯಿಗೆ ಸ್ಪರ್ಶ ಮಾಡಿ ಅಲ್ಲಿಂದನೇ ನಿಮ್ಮ ತಂದೆ ತಾಯಿಗಳು ಅವರು ಇರ್ಲಿ ಬಿಡ್ಲಿ, ತಂದೆ ತಾಯಿಗಳಂದ್ರೆ ನಮ್ಮ ಜನ್ಮಕ್ಕೆ ಕಾರಣರಾಗುವಂತಹ ಆ ಜೀವಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಅವರ ಪಾದಗಳಿಗೆ ನಿಮ್ಮ ಹಸ್ತದ ಮುಖೇನ ಸ್ಪರ್ಶವನ್ನ ನೀಡ್ತಾ ಇದ್ದೀರಿ. ಆಶೀರ್ವಾದವನ್ನ ಅವರು ಮಾಡ್ತಾ ಇದ್ದಾರೆ, ನಿಮಗೆ ಆಶೀರ್ವಾದ ಸಿಗ್ತಾ ಇದೆ. ಹಾಗೆ ನಿಮ್ಮ ಎಲ್ಲ ಗುರು ಹಿರಿಯರ ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ. ಭೂಮಿ ಮಾತೆಗೆ ಧನ್ಯವಾದವನ್ನ ಹೇಳಿ. ಹಾಗೆ ಈ ಪ್ರಕೃತಿ ಮಾತೆಗೆ ಸೂರ್ಯ, ಚಂದ್ರ, ವಾಯು, ಪೃಥ್ವಿ, ಜಲ, ಇಡೀ ವಿಶ್ವ ಮಾತೆಗೆ ವಂದಿಸ್ತಾ ನಿಧಾನವಾಗಿ ಮೇಲ್ಬಂದು ಎರಡೂ ಹಸ್ತಗಳನ್ನ ಉಜ್ಜಿ ಚೆನ್ನಾಗಿ ಎರಡೂ ಹಸ್ತಗಳನ್ನ ಉಜ್ಕೊಳ್ಳಿ. ಮತ್ತೊಮ್ಮೆ ಕಣ್ಣಿಗೆ ಆ ಸ್ಪರ್ಶವನ್ನ ನೀಡಿ ರಿಜುನೇಟ್ ಯುವರ್ ಐಸ್, ಎನರ್ಜೈಸ್ ಯುವರ್ ಐಸ್, ಶಕ್ತಿಯನ್ನು ತುಂಬಿ ಕಣ್ಣುಗಳಿಗೆ. ಹಾಗೆ ಹಣೆಯ ಭಾಗ, ಕೊಬ್ಬು, ಇಡೀ ದೇಹದ ಎಲ್ಲ ಭಾಗ, ತಲೆ ಕೂದಲಿನ ಆದಿಯಾಗಿ ಕಿವಿಗಳು, ನಿಮ್ಮ ಗಲ್ಲ, ತುಟಿ, ಶೋಲ್ಡರ್ಸ್, ನಿಮ್ಮ ಕಂಕಳು ಭಾಗ, ಎರಡೂ ಕೈಗಳು ಸಂಪೂರ್ಣವಾಗಿ ನಿಮ್ಮ ಸಂಪೂರ್ಣ ಎದೆಯ ಭಾಗ, ನಿಮ್ಮ ದೇಹದ ಹಿಂದಿನ ಭಾಗ ಸಂಪೂರ್ಣವಾಗಿ, ನಿಮ್ಮ ಉದರದ ಭಾಗ ಆದ ಸಂಪೂರ್ಣವಾಗಿ, ಕಾಲಿನ ಬೆರಳುಗಳ ಆದಿಯಾಗಿ ರಿಜುನೇಟ್ ಪುನಶ್ಚೇತನಗೊಳಿಸ್ಕೊಳ್ಳಿ. ಎರಡೂ ಹಸ್ತವನ್ನ ಮಂಡಿ ಮೇಲಿಡಿ, ತಲೆಯನ್ನ ಮುಂದೆ ಬಾಗಿಸಿ ನಿಧಾನವಾಗಿ ಕಣ್ಣನ್ನ ತೆರೀರಿ. ಸಂಪೂರ್ಣವಾಗಿ ಕತ್ತನ್ನು ಮೇಲ್ ತಗೊಳ್ಳಿ. ಆತ್ಮವಿಶ್ವಾಸದಿಂದ, ನಗು ಮುಖದಿಂದ, ಪ್ರಸನ್ನಭರಿತರಾಗಿ, ಶಾಂತ ಮನೋಭಾವನೆಯಿಂದ, ರಿಲ್ಯಾಕ್ಸ್ಡ್ ಮ್ಯಾನರ್ ನಲ್ಲಿ ಕಣ್ಣನ್ನ ತೆರೀರಿ. ಗುರು ದರ್ಶನವನ್ನ ಮಾಡುವ ಮುಖಾಂತರ ನಿಮ್ಮ ಈ ದಿನ ಪ್ರಾರಂಭವಾಗಿದೆ. ಈಗಾಗಲೇ ನಾನು ಗುರು ಅಂತ ಹೇಳಿದ್ರೆ, ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ನಾವೆಲ್ಲರೂ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮುಖ ಮಾಡಿದ್ದೇವೆ. ಯಾರು ನಮ್ಮನ್ನ ಈ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಅಥವಾ ಅನಾರೋಗ್ಯದಿಂದ ಆರೋಗ್ಯದ ಕಡೆ, ಅಥವಾ ಕತ್ತಲೆಯಿಂದ ಬೆಳಕಿನ ಕಡೆ ನಡೆಸ್ತಾರೋ ಅವರೇ ಗುರು. ಪುರುಷನಾದಲ್ಲಿ ಮಹಿಳೆಯಾದಲ್ಲಿ ಗುರುಮ. ಇದು ಪದ್ಧತಿ ಯೋಗದಲ್ಲಿ. ಎಲ್ಲರಿಗೂ ಒಳ್ಳೆದಾಗ್ಲಿ, ಶುಭವಾಗ್ಲಿ. ಸರ್ವೇ ಜನ ಸುಖಿನಬಹುದು. ಸಾಯಿರಾಮ್. ಭಾರತ್ ಮಾತಾ ಕೀ ಜೈ. ಭುವನೇಶ್ವರಿ. ರಿಲ್ಯಾಕ್ಸ್ ಆದ್ರ ಎಲ್ಲಾರು? ಓಕೆ, ನಾಳೆ ಈ ಲೆಸನ್ ಇರಲ್ಲ, ಬೇರೆ ಲೆಸನ್ ಇರುತ್ತೆ. ನೀವು 3 ವರ್ಷ, 4 ವರ್ಷ, 5 ವರ್ಷ, 12 ವರ್ಷ ನನ್ನ ಜೊತೆ ಕಂಟಿನ್ಯೂ ಮಾಡ್ತಾ ಇದ್ರು. ನೆನ್ನೆ ಕ್ಲಾಸ್ ಇವತ್ತು ಸಿಗಲ್ಲ, ಅದು ರಿಪೀಟ್ ಆಗೋದಕ್ಕೆ ಬಹಳ ವರ್ಷಗಳು ಬೇಕಾಗತ್ತೆ. ನರನಾಡಿಗಳ ಮೇಲೂ ಕೆಲಸ ಮಾಡ್ತಾ ಹೋಗ್ತೀವಿ. ಆಗ್ಲೇ ಹೇಳ್ದಾಗೆ ಇದು ಲೈವ್ ಸ್ಟ್ರೀಮ್ ಆಗ್ತಾ ಇದೆ. ಭಾಗೀರಥಿ ಕನ್ನಡತಿ ಅನ್ನೋ ಒಂದು ಪೇಜ್, ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಇದು ಯಾವ್ದು ಪೇಜ್ ಇದೆ ಅಂತ. ಮ್ಯಾಮ್ ಇದ್ರೆ ಬೇಕಾದ್ರೆ ನಾವು ನಾಳೆ ಸ್ಟ್ರೀಮಿಂಗ್ ತಗೋಬಹುದು. ಮತ್ತು ಅಲ್ಲಿಂದ ಡೌನ್ಲೋಡ್ ಮಾಡಿ ಡಾಕ್ಟರ್ ಭಾಗೀರಥಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅದು ಅಪ್ಲೋಡ್ ಆಗತ್ತೆ. ನೀವು ಅಲ್ಲೂ ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಪ್ರತಿನಿತ್ಯ ಝೂಮ್ ನಲ್ಲಿ 5:30 ಇಂದ 6:00 ಎಲ್ಲ ಪೊಲೀಸ್ ಆಫೀಸರ್ಸ್ಗೆ ಆನ್ಲೈನ್ ಕೂಡ ನಡೆಯುತ್ತೆ. ಮುಂದೆ ನಿಮ್ಮ ಆಫೀಸರ್ಸ್ ನಿಮಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ. ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ. ಅಂಡ್ ನೀವೆಲ್ಲ ಅಧಿಕಾರಿಗಳು ಅಂತಾನೋ ಮನುಷ್ಯರು ಅಂತಾನೋ ಹಾಗೆ ಅದೆಲ್ಲ ನಾನು ನನ್ನ ಸರ್ವಿಸ್ ಕೊಡ್ತಾ ಇಲ್ಲ. ನಾನು ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು, ಪೂಜೆ ಮಾಡ್ತಾ ಕುತ್ಕೊಳ್ಳೋದು ಇದೆಲ್ಲ ಇಲ್ಲ. ನಿಮ್ಮ ಸೇವೆ ಏನ್ ಮಾಡ್ತೀನಿ ಅದೇ ನನಗೆ ದೇವರ ಸೇವೆ. ನೀವೇ ನನಗೆ ದೇವರು. ನಿಮ್ಮಲ್ಲೇ ದೇವರನ್ನ ಕಾಣುವ ಪ್ರಯತ್ನವನ್ನ ನಾನು ಮಾಡಿದ್ದೇನೆ, ದೇವರನ್ನ ಕಂಡಿದ್ದೇನೆ ಅಷ್ಟೇ. ಥ್ಯಾಂಕ್ ಯು.
ನಾಳೆ ಎಷ್ಟು ಗಂಟೆಗೆ ಸೇಮ್ ಅಲ್ಲ? ನಾಳೆ ಕೂಡ ಇರ್ತದೆ. ಎಲ್ರು ಮತ್ತೆ ಎಲ್ಲರೂ ಯೋಗ ಮಾಡಿದ್ರಾ? ಖುಷಿ ಆಯ್ತಾ? ಏನಾದ್ರೂ ಡಿಫ್ರೆಂಟ್ ಅನ್ಸ್ತಾ ಬೇರೆ ಯೋಗಕ್ಕಿಂತ? ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು, ಬಟ್ ಈಗೆಲ್ಲ ಮರ್ತೋಗಿದೆ ಅಲ್ವಾ? ಬಟ್ ಇದು ಖುಷಿ ಆಯ್ತು. ಮತ್ತೆ ಏನಾದ್ರೂ ಡಿಫ್ರೆಂಟ್ ಅನ್ಸಿದೆ ಬೇರೆ ಯೋಗಕ್ಕಿಂತ ಅಂದ್ರೆ ಅಂತವ್ರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಇನ್ ಮುಂದೆ ಎಲ್ಲರೂ ಕಂಟಿನ್ಯೂ ಮಾಡ್ತೀರಾ? ಭಾಗೀರಥಿ ಕನ್ನಡತಿ ಪೇಜ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ. ನೀವು ನಮ್ಗೋಸ್ಕರ ಯೋಗ ಮಾಡಬೇಡಿ, ನಿಮ್ಗೋಸ್ಕರ ಯೋಗ ಮಾಡಿ. ಅವರು ಹೇಳಿದ್ರು ನಾನು ದೇವಸ್ಥಾನಕ್ಕೆ ಹೋಗಲ್ಲ, ನಿಮ್ಮಲ್ಲಿ ದೇವರನ್ನ ಕಾಣ್ತೇವೆ ಅಂತ. ಸೊ ಅದಕ್ಕೆ ಬದಲಾಗ್ಬೇಕು 100% ನೀವು. ಇದು ನಿಮ್ಮ ಒಳತಿಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದೀವಿ ಪ್ರತಿಯೊಬ್ರು ಕೂಡ, ಬಿಕಾಸ್ ಜೀವನಾಧಾರ ಅದಿರ್ತದೆ. ಬಟ್ ಕೆಲ್ಸಾನೇ ಎಲ್ಲ ಅಲ್ಲ, ಕೆಲ್ಸದ ಜೊತೆಗೆ ನಿಮ್ಗೆ ಎಂತ ದೊಡ್ಡ ವ್ಯಕ್ತಿಗಳಿದ್ರು ಕೂಡ ಅವರಿಗೋಸ್ಕರ ಸೆಲ್ಫ್ ಹೆಲ್ಪ್ ಅಂತಾರೆ, ಸೆಲ್ಫ್ ಹೆಲ್ಪ್ ಅಂತ ಅವರಿಗೋಸ್ಕರ ಸಮಯವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬೇಗ ಇದ್ರೆ ಎಲ್ಲರಿಗೂ ಕೂಡ ಮಾಡಕ್ಕಾಗುತ್ತೆ. ಈಗ ಅವರು ಹೇಳಿದ್ರು ನಾನು 1 ಗಂಟೆ 2 ಗಂಟೆಗೆ ಬಂದು ಪುನಃ ಮಾರ್ನಿಂಗ್ ಯೋಗ ಕ್ಲಾಸಸ್ ಎಲ್ಲ ತೆಗೆದುಕೊಂಡು ಈಗ ಬಂದಿದ್ದೀನಿ ಅಂತ ಹೇಳಿ. ನೀವು ಅಷ್ಟು ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರಲ್ಲಿ 1% ಆದ್ರೆ ಬಹಳ ದೊಡ್ಡ ಬದಲಾವಣೆ ಆಗ್ತದೆ, ಹೌದಾ? ಅದೆಲ್ಲ ನಿಮ್ಮಿಂದ ಸಾಧ್ಯ ಇದೆ. ಬಟ್ ಅದೆಲ್ಲಕ್ಕೆ ಮುಖ್ಯ ಕಾರಣ ನೀವು ಮನಸ್ಸು ಮಾಡ್ಬೇಕಷ್ಟೇ. ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡಕ್ಕಾಗತ್ತೆ. ನಾಳೆ ಬೆಳಗ್ಗೆ ಕೂಡ ದಯವಿಟ್ಟು ಎಲ್ಲರೂ ಬರ್ಬೇಕು, ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕು. ಥ್ಯಾಂಕ್ ಯು. ಹಾಗೆ ಡ್ರೆಸ್ ಕೋಡ್ ಎಲ್ಲ ವೈಟ್ ಟಿ ಶರ್ಟ್ ಇರಲಿ, ಮತ್ತೆ ಬ್ಲೂ ಕಲರ್ ಲೋಯರ್ ಇದ್ರೆ ಒಳ್ಳೇದಂತ. ಅದು ಮೇಡಮ್ ಅವ್ರು ಅದೇ ಕಲರ್ ಡ್ರೆಸ್ ಹಾಕೊಂಡು ಬರ್ತದೆ ಅಂತ ಹೇಳಿ ಹಿಂದೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅನ್ಸುತ್ತೆ. ವೈಟ್ ಟಿ ಶರ್ಟ್ ಇರಲಿ ಪ್ರತಿಯೊಬ್ಬರು ಸರ್. ಬೈ ಚಾನ್ಸ್ ಯಾರ್ದೆಲ್ಲ ಅದು ಒಂದು ವೈಟ್ ಟಿ ಶರ್ಟ್ ತಗೊಳ್ಳಿ ತೊಂದರೆ. ಸ್ಟೇಷನ್ ವೈಸ್ ಅಟೆಂಡೆನ್ಸ್ ಎಲ್ಲ ಸರ್ಟಿಫಿಕೇಟ್ ತಿಳ್ಕೊಳ್ಳಿ. ಯಾರ್ಯಾರು ಬಂದ್ರೆ ನೋಡಿ ನಾಳೆ ದಿನ ಕಂಪಲ್ಸರಿ ಅಟೆಂಡ್ ಆಗ್ಬೇಕು. ಈಗಾಗಲೇ ಮೇಡಮ್ ಹೇಳಿದ್ರೆ ಅಟೆಂಡೆನ್ಸ್ ಇಸ್ ಮ್ಯಾಂಡೇಟರಿ. ಪ್ರತಿಯೊಬ್ಬ ಸ್ಟೇಷನ್ ಇಂದ ಖಂಡಿತ ಎಲ್ಲರೂ ಸಹ ಅಟೆಂಡ್ ಆಗ್ಬೇಕು. ಅಟೆಂಡೆನ್ಸ್ ಕೊಡಿ, ಅಟೆಂಡೆನ್ಸ್ ಕೊಡಿ ಪೂಜಾರಿ, ಅಟೆಂಡೆನ್ಸ್ ಕೊಡಿ ಎಲ್ಲರೂ. ಯಾರು ಬಂದಿರೋ ಅದು ಆಪ್ಷನ್ ಕೊಡಿ. ಹಾ